ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲಿಯೂ ಯೇಸು ಕ್ರಿಸ್ತ ನಾಮದಲ್ಲಿ ವಂದಿಸ್ತೇನೆ. ಈ ಒಂದು ಸಂಜೆಯ ವೇಳೆಯಲ್ಲಿ ದೇವರ ಒಂದು ಮಹಾ ಕೃಪೆ, ಒಂದು ಕರುಣೆಯಿಂದ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿ ಅವರ ಒಂದು ವಾಕ್ಯವನ್ನು ಕೇಳುವಂತ ಸುಮಧುರವಾದಂತ ಸಮಯಕ್ಕೆ ನಿಮ್ಗೆಲ್ಲರೂ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ದಿನ ನಾವು ವಿಶೇಷವಾದಂತಹ ರೀತಿಯಲ್ಲಿ ಸ್ಟಡೀಸ್ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮೆಮೋರಿಯಲ್ ಮೆಡಿಟೇಷನ್ ಅನ್ನೋ ಒಂದು ಪುಸ್ತಕದಲ್ಲಿ ಒಂದು ಪಾಠನ, ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಕೂಟನ ನಾವು ಪ್ರಾರ್ಥನೆಯಿಂದ ಈ ಒಂದು ಕೂಟ ನಾವು ಪ್ರಾರಂಭ ಮಾಡೋಣ. ನಮ್ಮನ್ನ ಪ್ರಾರ್ಥನೆ ನಡೆಸಬೇಕಾಗಿ ಸಹೋದರಾದಂತ ನವೀನ್ ಕುಮಾರ್ ಬ್ರದರ್ನ ಕೇಳ್ಕೊಳ್ತೇನೆ. ನವೀನ್ ಕುಮಾರ್ ಬ್ರದರ್, ಒಂದು ಓಪನಿಂಗ್ ಪ್ರೇಯರ್ ಮಾಡೋದಕ್ಕಾಗತ್ತಾ? ಬ್ರದರ್, ಓಪನಿಂಗ್ ಪ್ರೇಯರ್ ಮಾಡ್ತೀರಾ ಬ್ರದರ್? ಬ್ರದರ್, ನಿಮ್ದು ತುಂಬಾ ಡಿಸ್ಟರ್ಬ್ ಆಗ್ತಾ ಇದೆ. ನಮಸ್ತೆ ರೀ. ಪ್ರಸನ್ನ ಕುಮಾರ್ ಬ್ರದರ್, ಒಂದು ಓಪನಿಂಗ್ ಪ್ರೇಯರ್ ಮಾಡ್ತೀರಾ? ಓಕೆ ಬ್ರದರ್, ಮಾಡ್ತೇನೆ. ಥ್ಯಾಂಕ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು, ಪ್ರೀತಿ ಸ್ವರೂಪನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂತ ನಮ್ಮ ಪರಲೋಕದಲ್ಲಿರುವ ತಂದೆಯೇ, ಈ ಒಂದು ರಾತ್ರಿ ವೇಳೆಯಲ್ಲಿ ದೇವರೇ ನಿಮಗೆ ಕೃತಜ್ಞತೆಗಳು. ಕಳೆದ ಸ್ವಾಮಿ ಈ ದಿನವೆಲ್ಲ ಕಾಪಾಡಿ ದೇವರೇ, ಮತ್ತೊಂದು ಆವೃತ್ತಿಯಲ್ಲಿ ದೇವರೇ ರಾತ್ರಿ ವೇಳೆಯಲ್ಲಿ ನಾವೆಲ್ಲರೂ ಸ್ವಾಮಿ ಈ ರೀತಿಯಲ್ಲಿ ಕೂಡಿ ನಿಮ್ಮ ವಾಕ್ಯಗಳನ್ನು ಧ್ಯಾನಿಸುವ ಹಾಗೆ, ಕಲಿಯುವ ಹಾಗೆ ದೇವರೇ ನೀವು ಕೊಟ್ಟಂತ ಮಹಾಕೃಪೆಗಾಗಿ ವಂದನೆಗಳು ತಂದೆ. ಈ ಸಮಯದಲ್ಲಿ ದೇವರೇ ಈ ಒಂದು ಆನ್ಲೈನ್ನಲ್ಲಿ ಸೇರಿ ಬಂದಿರುವ ಎಲ್ಲರನ್ನ ತಂದೆ ನಿಮ್ಮ ಕರಗಳಲ್ಲಿ ಅರ್ಪಿಸಿಕೊಡ್ತೇವೆ ದೇವರೇ. ಕೇಳುವಂತ ಪ್ರತಿಯೊಂದು ಮಾತುಗಳು ನಾವುಗಳು ತಿದ್ದುಕೊಳ್ಳುವ ಹಾಗೆ, ನಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವ ಹಾಗೆ ನಾವುಗಳು ದೇವರೇ ತಿದ್ದುಕೊಳ್ಳುವ ಹಾಗೆ ನಮಗಾಗಿ ನೀವು ಮಾತಾಡ್ರಿ ಎಂಬುದಾಗಿ ಪ್ರಾರ್ಥಿಸುವರಾಗಿದ್ದೇವೆ. ಅದೇ ರೀತಿ ದೇವರೇ ವಾಕ್ಯಗಳನ್ನ ಹೇಳುವಂತ ದೇವರೇ ಸಹೋದರನ ನಿಮ್ಮ ಕರಗಳಲ್ಲಿ ಅರ್ಪಿಸಿಕೊಡ್ತೇವೆ ತಂದೆ. ನೀವೇ ಈ ಒಂದು ಊಟವನ್ನ ಆದಿಯಿಂದ ಅಂತ್ಯದವರೆಗೂ ನಡೆಸಿರಿ, ನಿಮ್ಮ ನಾಮವನ್ನು ಮಯಪಡಿಸಿಕೊಳ್ಳ್ರಿ ಎಂಬುದಾಗಿ ಪ್ರಾರ್ಥಿಸುತ್ತಾ ದೇವರೇ ಈ ಒಂದು ವಿಷಯವನ್ನು ನಿಮ್ಮ ಕರಗಳಲ್ಲಿ ಅರ್ಪಿಸಿಕೊಟ್ಟು ಈ ಚಿಕ್ಕ ಪ್ರಾರ್ಥನೆಯನ್ನ ನಮ್ಮ ಒಡೆಯನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪ್ರಾರ್ಥನೆಗೆ ಬೇಡಿಕೊಳ್ಳುತ್ತೇವೆ ತಂದೆ. ಆಮೇನ್. ಆಮೇನ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಕೂಟಕ್ಕೆ ನಿಮ್ಮೆಲ್ಲರೂ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವತ್ತು ಒಂದು ವಿಶೇಷವಾದಂತ ಒಂದು ಸ್ಟಡಿನ ನಾವು ನೋಡುವಂತರಾಗಿದ್ದೀವಿ. ಇವತ್ತು ಒಂದು ಸ್ಟಡಿ ಏನು ಅಂತ ನಾವು ನೋಡ್ಬೇಕಾದ್ರೆ, ಕಳೆದ ವಾರ ನಾವು ನೋಡಿರೋ ಒಂದು ಸ್ಟಡಿನೇ ಮೆಮೋರಿಯಲ್ ಮೆಡಿಟೇಷನ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ಕಳೆದ ವಾರನೂ ಕೂಡ ನಾವು ಒಂದು ವಿಶೇಷವಾದಂತ ಒಂದು ಪಾಠನ ನಾವು ನೋಡಿದ್ವಿ. ಈ ಒಂದು ನಾವು ಕಳೆದ ವಾರ ಮಾಡಿರೋ ಒಂದು ರಿವಿಷನ್ ನಾವು ನೋಡ್ಬೇಕಾದ್ರೆ, ಈ ಒಂದು ಪಾಠ ಬಂದು ರೀಪ್ರಿಂಟ್ 3759ರಲ್ಲಿ ಬರ್ದಿರುವಂತ ಒಂದು ಪಾಠ ಇದು. ಐ ಹ್ಯಾವ್ ಪ್ರೇ ಫಾರ್ ದೇಮ್ ಅಂತ ಅನ್ಬಿಟ್ಟು, ನಾನು ಅವರಿಗಾಗಿ ಪ್ರಾರ್ಥಿಸಿದೆ ಅಂತ ಅನ್ನೋ ಒಂದು ಪಾಠ ಇದು. ಇದು ಬಂದು ನಮ್ಮ ಹಿರಿಯ ಸಹೋದರಾದಂತ ರಜಲ್ ಬ್ರದರ್ ಅವರು ಏಪ್ರಿಲ್ ತಿಂಗಳು 1906ರಲ್ಲಿ ಈ ಒಂದು ಪಾಠನ ರಚನೆ ಮಾಡಿದ್ರು. ಇದನ್ನ ಎಸ್ಟಾಬ್ಲಿಷ್ ಕೂಡ ಮಾಡಿದ್ದಾರೆ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಪಾಠಕ್ಕೆ ಆರಿಸ್ಕೊಂಡಂತ ವೇದ ವಚನ ಇನ್ನೊಂದು ಸಾರಿ ನಾವು ಓದೋಣ. ಲೂಕ 22ನೇ ಅಧ್ಯಾಯ 31ನೇ ವಚನ 32ನೇ ವಚನ. ಓದಿ ಯಾರಾದ್ರು? ಅಮೃತ ಸಿಸ್ಟರ್ ರೀಡ್ ಮಾಡಿ. ಓದ್ಲಾ ಬ್ರದರ್? ಓದಿ ಸಿಸ್ಟರ್. ಲೂಕ 22ನೇ ಅಧ್ಯಾಯ 31ನೇ ವಚನ 32ನೇ ವಚನ. ಸೀಮೋನನೇ, ಸೀಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಹೊನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿಮ್ಮ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ನೀನು ಹಿಂದಿರುಗಿ ಸಾಕು ಸಿಸ್ಟರ್.
ಪ್ರಿಯ ಸಹೋದರ ಮತ್ತು ಸಹೋದರರೇ, ಸೀಮೋನ್ ಅನ್ಬೇಕಾದ್ರೆ ನಾವ್ ಯಾವುದೇ ತರ ಒಂದು ಕನ್ಫ್ಯೂಸ್ ಆಗೋದ್ ಬೇಡ. ಇದು ಬಂದು ಪೇತೃ ಅನ್ನೋ ಅಪೋಸ್ತಲ ಆಗಿರುವಂತ ಪೇತೃಗೆ ಹೇಳಿರುವಂತ ಒಂದು ಮಾತು ಪ್ರಿಯರೇ. ಈ ಒಂದು ಆರಿಸ್ಕೊಂಡಂತ ವೇದ ವಚನದಲ್ಲಿ ನಾವು ಕಳೆದ ವಾರ ಹಲವಾರು ವಿಚಾರಗಳನ್ನ ನಾವು ನೋಡಿದ್ವಿ. 3 ಜನಕ್ಕೆ ಯಾವ ರೀತಿ ಒಂದು ಶೋಧನೆಗಳು ಬಂತು, ಅದಾದ್ಮೇಲೆ ನಮಗೂ ಕೂಡ ಇಂತ ಒಂದು ಶೋಧನೆಗಳು ಇದೆಯಾ, ಅದಾದ್ಮೇಲೆ ಈ ಒಂದು ಕಾಲದಲ್ಲೂ ಕೂಡ ಇದೇ ವಿಧವಾದಂತ ಒಂದು ಶೋಧನೆಯನ್ನ ನಾವೆಲ್ಲ ಅನುಭವಿಸ್ತಾ ಇದೀವಿ. ಯಾಕೆಂದ್ರೆ ಯೂದನ ಒಂದು ಜನಾಂಗ ಮತ್ತೆ ಪೇತ್ರನ ಒಂದು ಜನಾಂಗದ ರೀತಿಯಲ್ಲಿ ನಾವು ಜೀವಿಸ್ಬೇಕಾದ್ರೆ ಕ್ರೈಸ್ತರಾಗಿರುವಂತ ನಮ್ಮ ಮಧ್ಯದಲ್ಲೂ ಕೂಡ ಇರ್ತಾರೆ ಅನ್ನೋದನ್ನ, ಇದನ್ನೆಲ್ಲ ಹಲವಾರು ವಿಚಾರಗಳನ್ನ ನಾವು ಡಿಕೋಡ್ ಮಾಡ್ಕೊಂಡು ನೋಡ್ಕೊಂಡು ಬಂದ್ವಿ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇದನ್ನೆಲ್ಲಾನು ಕೂಡ ಯೋಹಾನ 14ನೇ ಅಧ್ಯಾಯ ಮತ್ತೆ 14ನೇ ಅಧ್ಯಾಯ 14, 15, 16, 17ರಲ್ಲಿ ಇದನ್ನೆಲ್ಲ ಮೂಲ ಪಟ್ಟಿಗಳಲ್ಲೆಲ್ಲ ಕೂಡ ನಮಗ್ ಕೊಟ್ಟಿದ್ದಾರೆ ಪ್ರಿಯರೇ. ಇವತ್ತು ನಾವು ಇದೇ ಒಂದು ಪಾಠನ ಮುಂದುವರೆದಂತ ಒಂದು ಭಾಗನ ನಾವು ನೋಡುವಂತವರಾಗಿದ್ದೀವಿ. ಸೊ ಇವೆಲ್ಲವನ್ನು ಕೂಡ ರೀಪ್ರಿಂಟ್ ಎಲ್ಲಾನು ಕೂಡ ಇಂಗ್ಲಿಷ್ ನಲ್ಲಿ ಇರೋದ್ರಿಂದ ಪ್ರಿಯ ಸಹೋದರ ಮತ್ತು ಸಹೋದರರೇ, ಆದಷ್ಟು ಇದನ್ನ ನಾವು ಕನ್ನಡದಲ್ಲಿ ತರ್ಜಮೆ ಮಾಡಿ ನಾವು ಓದ್ತೀವಿ. ನೀವೆಲ್ಲರೂ ಕೂಡ ದಯವಿಟ್ಟು ಕೇಳಿಸ್ಕೊಳ್ಳಿ. ಇದು ಯಾವುದೇ ಕಾರಣಕ್ಕೂ ಕನ್ನಡದಲ್ಲಿ ಯಾರು ಕೂಡ ಇದುವರೆಗೂ ಟ್ರಾನ್ಸ್ಲೇಟ್ ಮಾಡಿಲ್ಲ. ಬರೀ ಟ್ರಾನ್ಸ್ಲೇಟ್ ಆಗಿರೋದು ಬುಕ್ ಬರೀ ವ್ಯಾಲ್ಯೂಮ್ಸ್ ಮಾತ್ರ ಪ್ರಿಯ ಸಹೋದರ ಮತ್ತು ಸಹೋದರರೇ. ರೀಪ್ರಿಂಟ್ಸ್ ಇನ್ನೂ ಕೂಡ ಯಾರು ಕೂಡ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿಲ್ಲ. ಆದ್ರಿಂದ ಕೆಲವೊಂದು ಪದಗಳನ್ನ ನೀವು ಕೂಡ ಅರ್ಥ ಮಾಡ್ಕೋಬೇಕಾಗಿ ಕೇಳ್ಕೊಳ್ತೀನಿ. ಸೊ ಬಹುಶಃ ನಾವು ಇಂಗ್ಲಿಷಲ್ಲೇ ನಾವು ನಿಮ್ಗೆ ಹೇಳಿದ್ರೆ ನಿಮ್ಗೆ ಬಹುತೇಕ ಅರ್ಥ ಆಗೋದಿಲ್ಲ ಅಂದ್ಬಿಟ್ಟು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಈ ಒಂದು ಪಾಠನ ನಾವು ತೆಗಿತಾ ಇದೀವಿ. ಸೊ ದೇವರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕಂಟಿನ್ಯೂ ಮಾಡಿ. ಕ್ರಿಸ್ತನ ದೇಹವು ಒಂದೇ ಆಗಿರುವುದರಿಂದ ಮತ್ತು ತನ್ನ ಕನಿಷ್ಠ ಸದಸ್ಯರಿಗೆ ಒಬ್ಬನಿಗೆ ಏನು ಮಾಡಿದರೂ ಅದನ್ನು ತನಗೆ ಮಾಡಲಾಗುತ್ತದೆ ಎಂದು ನಮ್ಮ ಕರ್ತನು ಘೋಷಿಸುವುದರಿಂದ ಜೂದಾಸ್ ವರ್ಗ ಮತ್ತು ಪೇತ್ರನ ವರ್ಗವು ಸುವಾರ್ಥ ಯುಗದಿಂದ ಇಂದಿನವರೆಗೂ ದೇವರನನ್ನು ದ್ರೋಹ ಮಾಡಿದಂತೆ ಅಥವಾ ನಿರಾಕರಿಸಿದ ಪ್ರಮಾಣದಲ್ಲಿ ದೇವರನನ್ನು ಅನುಸರಿಸುತ್ತದೆ. ಆದುದರಿಂದ ನಿನ್ನ ನಂಬಿಕೆಯು ವಿಫಲವಾಗದಂತೆ ನಾನು ನಿನಗಾಗಿ ಪ್ರಾರ್ಥಿಸಿದ್ದೇನೆ ಎಂದು ಪೇತ್ರನಿಗೆ ಅವನು ಹೇಳಿದ ಮಾತಿನ ಮಹತ್ವವನ್ನು ನಾವು ಗಮನಿಸಬೇಕು. ಥ್ಯಾಂಕ್ ಯು ಪ್ರಿಯ ಸಹೋದರ ಮತ್ತು ಸಹೋದರರೇ. ಸೊ ಈ ಒಂದು ಪಾಠ ಬಂದು ಈ ಒಂದು ಕಾಲದಲ್ಲೂ ಕೂಡ ಇದೇ ವಿಧವಾದಂತ ಒಂದು ಶೋಧನೆಯಲ್ಲಿ ನಾವೆಲ್ಲರೂ ಕೂಡ ಒಳಗಾಗಿದ್ದೀವಿ ಅಂತ ಅನ್ಬಿಟ್ಟೇನೆ ಒಂದು ಸಬ್ಮಿಟಿಂಗ್ ಪಾಠ. ಇವಾಗ ಈಗಿರುವಂತ ಕ್ರೈಸ್ತರಿಗೆ ಅಂಗಾಂಗಗಳಾಗಿರುವಂತ ನಾವೆಲ್ರು ನಿಜವಾಗ್ಲೂ ನಾವೆಲ್ಲ ಅಂಗಾಂಗಗಳೇನ ಅಂತಂದ್ರೆ ಖಂಡಿತವಾಗ್ಲೂ ಪ್ರಿಯರೇ ಆ ಒಂದು ಅಂಗಾಂಗಗಳಿಗೆ ಸೇರಕ್ಕೆ ಯೋಗ್ಯರಾಗಿರುವಂತ ಅನಿಸ್ಕೊಂಡಿರುವಂತ ವ್ಯಕ್ತಿಗಳು. ಸೊ ನಮ್ಮ ಒಂದು ಜೀವನದಲ್ಲೂ ಕೂಡ ಹಲವಾರು ರೀತಿಯ ಸಹೋದರಗಳನ್ನ ನಾವು ಸಂಧಿಸ್ತೀವಿ. ಆ ಒಂದು ಸಹೋದರಗಳಲ್ಲಿ ಯೂದನ ಒಂದು ಗುಣ ಹೊಂದಿರುವಂತ ಸಹೋದರಗಳು ಮತ್ತೆ ಪೇತ್ರ ಒಂದು ಗುಣನ ಹೊಂದಿರುವಂತ ಸಹೋದರಗಳು ಈ ಒಂದು ಸುವಾರ್ತೆ ಕಾಲದಲ್ಲಿ ಖಂಡಿತವಾಗ್ಲೂ ಇದ್ದಾರೆ ಅಂತ ಅನ್ಬಿಟ್ಟು ನಮ್ಗೆ ಲೇಖಕರಾಗಿರುವಂತ ರಜಲ್ ಬ್ರದರ್ ಹೇಳ್ತಾ ಇದ್ದಾರೆ ಪ್ರಿಯರೇ. ನಿಜವಾದಂತ ಒಂದು ಸಂಗತಿನೇ. ಯೂದನ ಒಂದು ಗುಣ ಮತ್ತೆ ಪೇತ್ರ ಒಂದು ಗುಣ ಅಂತ ನಾವು ನೋಡ್ಬೇಕಾದ್ರೆ, ಯೂದನ ಒಂದು ಗುಣ ಅಂತ ನಾವು ನೋಡ್ಬೇಕಾದ್ರೆ ಹಿಂಜಾರಿ ಹೋಗುವಂಥದ್ದು. ಪೇತ್ರನ ಒಂದು ಗುಣ ಅಂತ ನಾವು ನೋಡ್ಬೇಕಾದ್ರೆ ಹಿಂಜಾರಿದ್ರು ಕೂಡ ಮತ್ತೆ ಬೌನ್ಸ್ ಬ್ಯಾಕ್, ವಾಪಸ್ ಅವರು ದೇವರ ಒಂದು ಕಡೆಗೆ ತಿರುಗುವಂತ ಒಂದು ಜನಾಂಗ ಪ್ರಿಯರೇ. ಇಂಥ ಒಂದು ಜನಾಂಗದಲ್ಲಿ ನಾವೆಲ್ರು ಯಾವ ರೀತಿ ಇರ್ಬೇಕು ಅಂತ ನಾವು ನೋಡ್ಬೇಕಾದ್ರೆ ಒಂದು ಸಿಗ್ನಿಫಿಕೇಶನ್ ಆಫ್ ದಿ ಸ್ಟೇಟ್ಮೆಂಟ್ ಅಟ್ ಪೀಟರ್ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ನಮ್ಮ ಒಂದು ಪ್ರಯತ್ನ ಮತ್ತೆ ಯತ್ನಗಳು ಒಂದು ನಿರ್ಧಾರಗಳೆಲ್ಲವೂ ಕೂಡ ಏನಾಗಿರ್ಬೇಕು ಅಂದ್ರೆ ಪೇತ್ರನ ರೀತಿಯಲ್ಲಿ ಇರ್ಬೇಕು ಅನ್ಬಿಟ್ಟು ನಮ್ಗೆ ಒಂದು ಮಾರ್ಗ ಸೂಚಿಸ್ತಾ ಇದ್ದಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯೇಸು ಕ್ರಿಸ್ತರು ಆಗ್ಲಿ ಒಂದು ನಮ್ಮ ಹಿರಿಯ ಸಹೋದರರೇ ಆಗ್ಲಿ ಯೂದನ ಒಂದು ಗುಣದಲ್ಲಿ ಇರ್ರಿ ಅಂತ ಅನ್ಬಿಟ್ಟು ನಮ್ಗೆ ಹೇಳ್ತಾ ಇಲ್ಲ ಪ್ರಿಯರೇ. ಪೇತ್ರನ ಒಂದು ಗುಣದಲ್ಲಿ ಇದ್ರೂನು ಕೂಡ ಮತ್ತೆ ನೀವು ದೇವರ ಕಡೆಗೆ ಬರಲಿಕ್ಕೆ ಸಾಧ್ಯ ಇರುತ್ತೆ, ನಿಮ್ಮಲ್ಲಿ ನಂಬಿಕೆ ಇರುತ್ತೆ. ಆ ಒಂದು ನಂಬಿಕೆ ಯಾವುದೇ ಕಾರಣಕ್ಕೂ ಕುಂದೋಗೋದಿಲ್ಲ ಅನ್ಬಿಟ್ಟು ನಮ್ಗೆ ಧೈರ್ಯನ ಕೊಡ್ತಾ ಇದ್ದಾರೆ. ಪೇತ್ರನ ವರ್ಗದ ಎಲ್ಲರಿಗೂ ದೇವರು ಮುಖ್ಯಸ್ಥ, ಪ್ರತಿನಿಧಿ, ತಂದೆಯ ಮುಂದೆ ವಕೀಲ. ಆತನ ಸಹಾಯವಿಲ್ಲದೆ ನಮಗಾಗಿ ಕಾಣಿಸಿಕೊಳ್ಳದೆ ಮತ್ತು ಆತನ ಸ್ವಂತ ತ್ಯಾಗದ ಅರ್ಹತೆಯನ್ನು ನಮಗೆ ಅನ್ವಯಿಸದೆ ನಮ್ಮಲ್ಲಿ ಯಾರೂ ನಿಲ್ಲಲು ಸಾಧ್ಯವಿಲ್ಲ. ಎಲ್ಲರೂ ಅನರ್ಹರು. ಯೇಸುವಿನೊಂದಿಗೆ ಹಂಚಿಕೊಳ್ಳಲು
ದೇವರು ನಮ್ಮನ್ನು ಆಹ್ವಾನಿಸಿದ ಮಹಾನ್ ಆಶೀರ್ವಾದಗಳಲ್ಲಿ ಪಾಲ್ಗೊಳ್ಳಲು ಅನರ್ಹರು ಎಂದು ನಿರ್ಣಯಿಸಲಾಗುತ್ತದೆ. ಮತ್ತು ಯಜಮಾನನು ಅಂಥವರಿಗಾಗಿ ಪ್ರಾರ್ಥಿಸಿದಂತೆ ಅಂಥವರಿಗೆ ಮಧ್ಯಸ್ಥಿಕೆ ವಹಿಸಿ ಅಂಥವರ ಇಷ್ಟವಿಲ್ಲದ ಅಪೂರ್ಣತೆಗಳನ್ನು ಉತ್ತಮಗೊಳಿಸುತ್ತದೆ. ಹಾಗೆಯೇ ಅವರ ಆತ್ಮವನ್ನು ಹೊಂದಿರುವ ಎಲ್ಲರೂ ಉದಾರವಾಗಿ ಭಾವಿಸಬೇಕು, ದಯೆಯಿಂದ, ಸಹಾನುಭೂತಿಯಿಂದ ಪೇತ್ರನ ವರ್ಗಕ್ಕೆ ಸಹಾಯಕವಾಗಿ ಮಾತನಾಡಿ. ಆದರೆ ಯಜಮಾನನಿಗೆ ಮುಕ್ತ ಮತ್ತು ಪೂರ್ವಯೋಜಿತ ಶತ್ರು ಮತ್ತು ದೇಶದ್ರೋಹಿ ಜೂದಾಸ್ ಬಗ್ಗೆ ಅಂತಹ ಸಹಾನುಭೂತಿಯ ಮಾತುಗಳಿಲ್ಲ. ಹಾಗೆಯೇ ಅಂಥವರ ಬಗ್ಗೆ ನಮ್ಮ ದುಃಖದ ಭಾವನೆಗಳು ಏನೇ ಇರಲಿ, ಅವರ ದುಷ್ಟ ಕೆಲಸದಲ್ಲಿ ಯಾವುದೇ ಸಹಾನುಭೂತಿ ಅಥವಾ ಸಹಕಾರದ ಅಭಿವ್ಯಕ್ತಿಗೆ ಅವಕಾಶವಿಲ್ಲ. ಯಾವುದೇ ಅಪೊಸ್ತಲರು ಜೂದಾಸ್ಗೆ ಸಹಕರಿಸಿದರೆ ಅವನ ದುಷ್ಟತನದಲ್ಲಿ ಪಾಲು ಇದೆ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವೆಲ್ಲರೂ ಕೂಡ ಪೇತ್ರನ ಒಂದು ವರ್ಗದಲ್ಲಿ ಇದ್ರೆ ತಂದೆಯ ದೇವರು ನಮ್ಮನ್ನ ಮೆಚ್ಚುತ್ತಾರೆ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ ಪ್ರಿಯರೇ. ಅದು ಅಲ್ದಂತಾನೆ ನಮ್ಗೆ ಅಡ್ವೈಸರ್ ಆಗಿರುವಂತ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂದ್ರೆ ತಂದೆಯ ದೇವರು ಬಂದು ಜಡ್ಜ್ ಆಗಿದ್ದಾರೆ. ಅವ್ರ ಮಧ್ಯದಲ್ಲಿ ವಾದ ವಿವಾದಗಳನ್ನ ಮಾಡಿ ಹೇಗೆ ಈ ಒಂದು ನ್ಯಾಯಾಲಯದಲ್ಲಿ ಒಂದು ಅಪರಾಧಿನ ನೆನಪರಾಧಿ ಅಂತ ಹೇಳಿ ಆ ಒಂದು ಜಯನ ಕೊಡ್ತಾರೋ ಕೋರ್ಟ್ ನಲ್ಲಿ, ಅದೇ ಪ್ರಕಾರನೇ ಯೇಸು ಕ್ರಿಸ್ತರು ನಾವು ಮಾಡಿರುವಂತ ತಪ್ಪುಗಳನ್ನೆಲ್ಲಾನು ಕೂಡ ಮರೆಮಾಚಿ ನಾವು ಮತ್ತೆ ಆ ಒಂದು ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟಿದ್ರೆ ಮಾತ್ರ ಪ್ರಿಯರೇ ಸೊ ಎಲ್ಲಾನು ಕೂಡ ಕ್ಷಮಿಸ್ಬಿಡ್ತಾರೆ ಅಂತಲ್ಲ, ಪಶ್ಚಾತ್ತಾಪ ಪಟ್ಟು ಯೇಸು ಕ್ರಿಸ್ತರಿಗೆ ಆ ಪಾಪ ಮತ್ತೆ ಮಾಡದೇ ಇರೋ ರೀತಿ ನಾವು ಕಾಣಲ್ಪಟ್ರೆ ಮಾತ್ರ ಯೇಸು ಕ್ರಿಸ್ತರು ಏನ್ ಮಾಡ್ತಾರೆ ಅಂದ್ರೆ ತಂದೆ ಬಳಿ ಎಲ್ಲಿ ಹೋಗಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ನಮ್ಮನ್ನ ರೆಪ್ರೆಸೆಂಟ್ ಮಾಡ್ತಾರೆ. ಅಂದ್ರೆ ಏನು ಇಲ್ದೇ ಇರೋಂತ ನಮ್ಮನ್ನ ಎಲ್ಲಾ ಇರೋ ರೀತಿಯಲ್ಲಿ ನಮ್ಮನ್ನ ನಡೆಸಿ ಒಂದು ಇವ್ರು ಸೂಕ್ತವಾಗಿ ಒಂದು ಯಜ್ಞ ನೈವೇದ್ಯಕ್ಕೆ ಯೋಗ್ಯರಾಗಿರುವಂತ ವ್ಯಕ್ತಿಗಳು ಅಂತ ಬಿಂಬಿಸ್ತಾರೆ ಅನ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ ಪ್ರಿಯರೇ. ಹೇಳ್ಬೇಕಂದ್ರೆ ಪ್ರಿಯ ಸಹೋದರ ಮತ್ತು ಸಹೋದರ, ನಾವೆಲ್ಲರೂ ಕೂಡ ಅಂದ್ರೆ ಯೋಗ್ಯರೇ ಅಲ್ಲ, ಕಣ್ಣಿನಿಗೆ ಬಾರ್ದೇ ಇರೋಂಥವ್ರು, ಯಾವುದೇ ಒಂದು ವಿಚಾರದಲ್ಲೂ ಕೂಡ ಇಂಥ ಮಹಾನ್ ಯೋಜನೆಗೆ ಒಳಗ್ ಬೀಳಕ್ಕೆ ಯೋಗ್ಯರೇ ಅಲ್ದೇ ಇರೋಂತ ನಮ್ಮನ್ನ ಯೇಸು ಕ್ರಿಸ್ತರು ಆರಿಸಿ ತೆಗ್ದಿರೋದ್ರಿಂದ ನಾವೆಲ್ಲರೂ ಕೂಡ ಆ ಒಂದು ದಣಿಗೆ ಯೋಗ್ಯರಾಗಿರುವಂತ ಒಂದು ಕೆಲಸದವರಾಗಿರ್ಬೇಕು ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಹೆಂಗೆ ಮಾಸ್ಟರ್ಸ್ಗೆ ಅಂದ್ರೆ ಯಾವ ತರ ಒಂದು ಗುರುಗೆ ಹೆಂಗೆ ಶಿಷ್ಯಂದಿರು ಅಧೀನರಾಗಿರ್ತಾರೋ, ಗುರು ಹೇಳಿರುವಂತ ಎಲ್ಲಾ ಕೆಲ್ಸಗಳನ್ನ ಮಾಡೋದಕ್ಕೆ ಅವ್ರು ಯಾವ ರೀತಿ ಶಕ್ತರಾಗಿರ್ತಾರೋ ಆ ರೀತಿ ನಾವೆಲ್ಲರೂ ಕೂಡ ಸ್ಪಿರಿಟ್ಫುಲ್ ಆಗಿ ಅಂದ್ರೆ ಆತ್ಮಿಕವಾಗಿಯೂ ಒಂದು ನೈಜನಿಕವಾಗಿಯೂ ನಮ್ಮಲ್ಲಿ ಇರ್ಬೇಕು, ಗುಣಗಳ ಒಂದು ವಿಭಿನ್ನವಾದಂತ ರೀತಿಯಲ್ಲಿ ಇರ್ಬೇಕು ಅನ್ಬಿಟ್ಟು ನಮ್ಗೆ ಹೇಳ್ತಾ ಇದಾರೆ ಪ್ರಿಯರೇ. ಆ ಒಂದು ಗುಣ ಯಾವ ಒಂದು ಗುಣಕ್ಕೆ ಹೋಲಿಕೆ ಆಗಿರ್ಬೇಕು ಅಂದ್ರೆ ಪೇತ್ರನ ಒಂದು ಗುಣದ ರೀತಿಯಲ್ಲಿ ನಮ್ಮಲ್ಲಿ ಇರ್ಬೇಕು ಅನ್ಬಿಟ್ಟು ಹೇಳ್ತಾ ಇದಾರೆ. ಯಾವುದೇ ಕಾರಣಕ್ಕೂನುವೆ ಗುರುಗೆ ದ್ರೋಹ ಮಾಡಿರೋ ಪ್ರಕಾರ ಯೂದ ಹೆಂಗೆ ಗುರುಗೆ ದ್ರೋಹ ಮಾಡಿದ್ನೋ ಆ ರೀತಿ ನಾವು ಮಾಡಕ್ ಹೋಗ್ಬಾರ್ದು. ಪ್ರಿಯ ಸಹೋದರ ಮತ್ತು ಸಹೋದರರೇ, ಯೂದ ಬಂದು ಗುರುಗೆನೆ ದ್ರೋಹ ಮಾಡ್ದ. ಯಾವ ರೀತಿ? ಎನಿಮಿ, ಟೆರರಿಸ್ಟ್ ತರ, ಅಂದ್ರೆ ಆಂತರಿಕವಾಗೇನೆ ಇತ್ಕೊಂಡು ಅಂತರವಾಗೇನೆ ಇತ್ಕೊಂಡು ಒಂದು ಬಹಿರಂಗವಾದಂತ ಹೇಳಿಕೆನ ಕೊಡೋಂಥದ್ದು ಪ್ರಿಯರೇ. ಈ ರೀತಿ ನಾವು ಮಾಡಬಾರದು ಅನ್ಬಿಟ್ಟು ನಮ್ಗೆ ಎಚ್ಚರಿಕೆ ಮಾತುಗಳನ್ನ ಇಲ್ಲಿ ಹೇಳ್ತಾ ಇದಾರೆ ಪ್ರಿಯರೇ. ಅದು ಅಲ್ದಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈಗ ಇಲ್ಲೂ ಒಂದು ಪಾಯಿಂಟ್ ನಮ್ಗೆ ರೆಪ್ರೆಸೆಂಟ್ ಮಾಡ್ತಾ ಇದಾರೆ ನೋಡಿ. ಇಷ್ಟೆಲ್ಲಾ ಕೆಲಸ ಕಾರ್ಯಗಳೆಲ್ಲ ಆಯ್ತು, ಅಪೋಸ್ತಲರ್ಸ್ಗಳೆಲ್ಲ ಇದ್ರು, ಯೂದ ಈ ತರ ಎಲ್ಲ ಹಿಡ್ಕೊಟ್ಟ, ಈ ತರ ಎಲ್ಲ ಮಾಡ್ದ ಅಂದ್ಬಿಟ್ಟೆಲ್ಲ ಅಪೋಸ್ತಲರ್ಸ್ಗೆ ಗೊತ್ತಾಯ್ತು. ಬಟ್ ಅಪೋಸ್ತಲರ್ಸ್ಗಳೆಲ್ಲ ಯೂದನ ಏನ್ ಮಾಡಿದ್ರು ಅಂತ ನಾವ್ ನೋಡ್ಬೇಕಾದ್ರೆ ಬೈಬಲ್ ಅಲ್ಲಿ ಯಾವುದೇ ಅಂಶನೂ ಕೊಟ್ಟಿಲ್ಲ. ಅವನ್ಗಾಗಿ ದುಃಖಿಸಿದ್ರು ಅಂತ ಅನ್ಬಿಟ್ಟು ಕೊಟ್ಟಿಲ್ಲ, ಅವನ ಮರಣಕ್ಕೆ ಹೋದ್ರು ಅಂತ ಅನ್ಬಿಟ್ಟು ಕೊಟ್ಟಿಲ್ಲ, ಅವನ ಊಣಲ್ಪಟ್ರು ಏನ್ ಮಾಡಿದ್ರು ಅಂದ್ಬಿಟ್ಟೆ ಕೂಡ ನಮ್ಗೆ ಡಾಕ್ಯುಮೆಂಟಿನೇ ಕೊಟ್ಟಿಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ. ಯಾಕೆಂದ್ರೆ ಅಲ್ಲಿದ್ದಂತ ಅಪೋಸ್ತಲರ್ಸ್ಗಳಿಗೆ ಎಲ್ಲಾರ್ಗು ಕೂಡ ಗೊತ್ತಿತ್ತು, ಗುರುನ ಹಿಡ್ಕೊಟ್ಟಂತ ಶಿಷ್ಯ ಅವನು ಹೀನಾಮಾನವಾಗಿ ಅವನ ಒಂದು ಪ್ರಾಣನ ಬಿಟ್ಟಿದ್ದಾನೆ ಅಂತ ಅನ್ಬಿಟ್ಟು ಅವ್ರಿಗೆಲ್ಲರಿಗೂ ಕೂಡ ಅರ್ಥ ಮಾಡ್ಕೊಂಡು ಆ ಒಂದು ಶಿಷ್ಯನ ಜೊತೆಗಾರನ್ನೇ ಅವ್ರು ಮರೆತು ಬಿಟ್ರು ಪ್ರಿಯ ಸಹೋದರ ಮತ್ತು ಸಹೋದರರೇ. ಹಾಗೆ ನಾವು ಕೂಡ ನಮ್ಮ ಮಧ್ಯದಲ್ಲಿ ಅನೇಕ ಸಹೋದರ ಸಹೋದರರು ಕೂಡ ನಮ್ಮ ಮಧ್ಯದಲ್ಲಿ ಇರ್ತಾರೆ. ನಮ್ಮ ದೇವ್ರಿಗೆ ಆಗಲಿ
ದೇವ್ರ ಮಕ್ಕಳಿಗೆ ಆಗ್ಲಿ ದುರ್ಹಾನ ಬಗ್ಗೆಯುವಂತವ್ರು ಇರ್ತಾರೆ. ಆದ್ರೂ ಕೂಡ ನಾವು ಅವ್ರ ಬಗ್ಗೆ ಆದಷ್ಟು ಯೋಚನೆ ಮಾಡದೆ ಅವ್ರಿಗಾಗಿ ಪ್ರಾರ್ಥನೆ ಮಾಡಿ ನಾವು ಅಲ್ಲಿಂದ ಹೊರ ಬಂದ್ರೆ ತುಂಬಾ ಸೂಕ್ತ, ಒಳ್ಳೇದು. ಏನಕ್ಕಂದ್ರೆ ನಾವು ಆ ಒಂದು ಮರಣದ ಪಾಲಿಗೆ ಹೋಗ್ದೇನೆ ನಿತ್ಯ ಜೀವಕ್ಕೆ ಹೋಗೋದಕ್ಕೆ ಸಹಾಯ ಕೊಡ್ತಾರೆ ದೇವರು. ಮುಂದಿನ ಒಂದು ಪ್ಯಾರ ನಾವು ರೀಡ್ ಮಾಡೋಣ ಸಬ್ ಎಂಡಿಂಗ್ ಮುಖಾಂತರ. ನಿಮ್ಮನ್ನು ಗೋಧಿಯಂತೆ ಶೋಧಿಸಿತು. ನಾವು ಪೇತ್ರನ ಮತ್ತು ಇತರರ ಬಗ್ಗೆ ಎಷ್ಟು ಸಹಾನುಭೂತಿ ಹೊಂದಬಹುದು ಮತ್ತು ಅದೇ ರೀತಿಯ ಪಾತ್ರ ಮತ್ತು ಅನುಭವವನ್ನು ಅನುಭವಿಸಬಹುದು. ನಾವು ಎಷ್ಟೋ ಸಹ ದೇವರನ್ನು ತನಗಾಗಿ ಪ್ರಾರ್ಥಿಸಿದನೆಂದು ಅವನೊಂದಿಗೆ ಸಂತೋಷ ಪಡಬಹುದು. ಆದ್ದರಿಂದ ಸ್ವತಃ ನೋಡುವ ಮತ್ತು ಪ್ರಾರ್ಥಿಸುವ ವಿಷಯದಲ್ಲಿ ಅವನ ಅಜಾಗರೂಕತೆಯು ಅವನ ಕಳವಳಕ್ಕೆ ಮತ್ತು ದೇವರೊಂದಿಗಿನ ಅವನ ಸಂಬಂಧವನ್ನು ಕಳೆದುಕೊಳ್ಳಲು ಕಾರಣವಾಗಲಿಲ್ಲ. ಅದೇನೇ ಇದ್ದರೂ ನಾವು ಪೇತ್ರನ ವರ್ಗದವರಲ್ಲ, ಆದರೆ ನಮ್ಮ ಕರ್ತನು ಪ್ರತಿನಿಧಿಸುವ ವರ್ಗದವರಾಗಲು ಶ್ರಮಿಸಬೇಕು. ನಾವು ನೋಡುವ, ಪ್ರಾರ್ಥಿಸುವ ಮತ್ತು ನಿಷ್ಠಾವಂತ ರೀತಿಯವರಾಗೋಣ. ಅವರು ಪ್ರಸ್ತುತ ಸಮಯದ ಎದುರಾಳಿಯ ಪ್ರಲೋಭನೆಗಳಿಂದ ಅತಿಯಾಗಿ ತೆಗೆದುಕೊಳ್ಳಲ್ಪಡುವುದಿಲ್ಲ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವೆಲ್ಲ ಗೋಧಿ ಕಾಳಾಗಿ ಇದ್ದಂಥವ್ರು, ಅದರಲ್ಲೂ ಕೂಡ ಆರಿಸಿರುವಂತ ಗೋಧಿ ಕಾಳಾಗಿದ್ದೀವಿ. ನೋಡಿ ಪ್ರಿಯರೇ, ನಮ್ಮ ಒಂದು ಆಂತರಿಕವಾದಂತ ಒಂದು ಫೀಲಿಂಗ್ ಅಂದ್ರೆ ಏನು, ಫೀಲಿಂಗ್ ನ ಕನ್ನಡದಲ್ಲಿ ಏನಂತ ಕರೀತಾರೆ ಅಂತ ನಾವು ನೋಡ್ಬೇಕಾದ್ರೆ ಒಂದು ರೀತಿಯ ಒಂದು ಒಳ್ಳೆಯ ಭಾವನೆಗಳು. ಈ ಒಂದು ಒಳ್ಳೆಯ ಭಾವನೆಗಳೆಲ್ಲಾನು ಕೂಡ ಏನಾಗಿರ್ಬೇಕು ಅಂತಂದ್ರೆ ಪೇತ್ರನ ಒಂದು ಸಿಂಪಲ್ ಕ್ಯಾರೆಕ್ಟರ್ಗಳಿತ್ತಲ್ಲ ಆ ರೀತಿ ಇರ್ಬೇಕು ಅನ್ಬಿಟ್ಟು ನಮ್ಗೆ ಇಲ್ಲಿ ಹೇಳ್ತಾ ಇದಾರೆ. ಎಕ್ಸಾಂಪಲ್ ನೋಡ್ಬೇಕಾದ್ರೆ ಹೌ ಮಚ್ ವಿ ಆರ್ ಟು ಎಂಜಾಯ್ ವಿತ್ ದೇರ್ ದ ಲಾರ್ಡ್ ಆಫ್ ಪ್ರೇಯರ್ಸ್ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಅಂದ್ರೆ ಏನ್ ಅರ್ಥ ಅಂತಂದ್ರೆ ನಾವು ಯಾವುದೇ ಒಂದು ಸನ್ನಿವೇಶದಲ್ಲಿ ಇರ್ಲಿ, ಯಾವುದೇ ಒಂದು ವಿಚಾರದಲ್ಲಿ ಇದ್ರೂ ಕೂಡ ನಾವು ದೇವರಿಗೆ ಪ್ರಾರ್ಥನೆ ಮಾಡೋದು ತುಂಬಾ ಸೂಕ್ತ ಅನ್ಬಿಟ್ಟು ಇಲ್ಲಿ ಪಾಯಿಂಟ್ ಔಟ್ ನಮ್ಗೆ ನೋಟ್ ಔಟ್ ಮಾಡ್ತಾ ಇದಾರೆ. ಏನಿದು ಅಂತಂದ್ರೆ ಪೇತ್ರನು ಕೂಡ ಏನ್ ಮಾಡೋರು ಅಂತಂದ್ರೆ ಎಂತ ಒಂದು ಕಂಡೀಷನ್ ಅಲ್ಲಿ ಇದ್ರೂ ಕೂಡ ಅವರು ಪ್ರಾರ್ಥನೆ ಮಾಡಿ ಎಲ್ಲಾ ವಿಧವಾದಂತ ಒಂದು ಕ್ರಿಯೆಗಳಲ್ಲಿಯೂ ಕೂಡ ಅವರು ಕೇರ್ಲೆಸ್ನೆಸ್ ಅಂದ್ರೆ ಏನು ಯೋಚನೆ ಮಾಡ್ತಿರ್ಲ ರೀ. ದೇವ್ರಿಗೋಸ್ಕರ ನಿಂತ್ಕೋತಿದ್ರು. ದೇವ್ರಿಗೋಸ್ಕರ ಅವ್ರೆಲ್ಲಾ ರೀತಿಯ ಒಂದು ಕರ್ತವ್ಯಗಳನ್ನ ಮೀಸಲಾಗಿಟ್ಟಿದ್ರು ಪ್ರಿಯರೇ. ಆ ರೀತಿ ನಮ್ಮಲ್ಲೂ ಕೂಡ ಇರ್ಬೇಕು ಅಂತ ಒಂದು ರಿಸಲ್ಟ್ ನ ದೇವ್ರು ಎದುರು ನೋಡ್ತಾ ಇದಾರೆ ಅನ್ಬಿಟ್ಟು ನಮ್ಗೆ ಹೇಳ್ತಾ ಇದಾರೆ. ನಮ್ಮಲ್ಲೂ ಕೂಡ ಹಲವಾರು ರೀತಿಯ ಒಂದು ಶೋಧನೆಗಳು ಬಂದಿರುತ್ತೆ, ಹಲವಾರು ರೀತಿಯ ಒಂದು ವೇದನೆಗಳಾಗಿರುತ್ತೆ, ಒಂದು ರಿಲೇಶನ್ಶಿಪ್ ಎಲ್ಲಾನು ಕೂಡ ಮುರಿದೋಗಿರುತ್ತೆ. ಆದ್ರೆ ಹಿಂಜಾರಬಾರ್ದಂತೆ, ಸ್ಟ್ರಗಲ್ ಪಡಬಾರ್ದಂತೆ. ನಾವು ಪೇತ್ರನ ಒಂದು ವರ್ಗದಲ್ಲಿ ಇದೀವಿ ಅಂತ ಅನ್ಬಿಟ್ಟು ಭಾವಿಸಿ ನಾವೇನೇ ಕಳ್ಕೊಂಡ್ರು ಅದು ದೇವ್ರಿಗಿಂತ ಪ್ರಾಮುಖ್ಯವಾದದಲ್ಲ ಅಂತ ಅನ್ಬಿಟ್ಟು ನಾವು ಅನ್ನಿಸ್ಕೊಂಡು ದೇವ್ರೇ ನಮ್ಗೆ ಪ್ರಾಮುಖ್ಯತೆ ಅಂತ ಅನ್ಕೊಂಡು ನಾವು ಮುಂದೆ ಸಾಗೋದಕ್ಕೆ ಯೋಗ್ಯರಾಗಿರ್ಬೇಕಂತೆ. ನಾವು ಅಂದ್ರೆ ವಾಚಿಂಗ್ ಅಂಡ್ ಪ್ರೇಯರಿಂಗ್ ಅಂದ್ರೆ ಏನಂತ ಅಂದ್ರೆ ಅಂದ್ರೆ ಬರೋಂತ ಎಲ್ಲಾ ಶೋಧನೆಗಳನ್ನ ನೋಡ್ಬೇಕು, ಪ್ರಾರ್ಥನೆ ಮಾಡ್ಬೇಕು, ಒಂದು ಫೇತ್ಫುಲ್ ಆಗಿರ್ಬೇಕು, ದೇವರಲ್ಲಿ ಇದ್ ಬಿಡ್ಬೇಕು. ಇದೇ ನಮ್ಗೆ ಅಡ್ವೈಸ್ ಆಗಿ ಕೊಡ್ತಾ ಇರೋದು ಪ್ರಿಯ ಸಹೋದರ ಮತ್ತು ಸಹೋದರರೇ. ನೋಡಿ, ಇಂತ ಒಳ್ಳೆ ಬೆಳವಣಿಗೆ ಉಳ್ಳ ಅಂತ ಅಡ್ವೈಸ್ ಬೇರೆ ಲೋಕದಲ್ಲಿರುವಂತವ್ರು ಯಾರಿಗೂ ಸಿಗಲ್ಲ. ನಮಗೂ ಮತ್ತೆ ನಿಮ್ಗಳಿಗೇನೆ ಇಂತ ವಿಶೇಷವಾದಂತ ಈ ಒಂದು ಸಮಯದಲ್ಲಿ ಸಿಗುವಂತ ಒಂದು ಅಡ್ವೈಸ್ ಏನಂತಂದ್ರೆ ಎಲ್ಲಾ ಶೋಧನೆಗಳನ್ನ ನೋಡ್ಬೇಕು, ಅದಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕು, ಅದ್ರಲ್ಲಿ ನಂಬಿಕಸ್ಥರಾಗಿರ್ಬೇಕು ಪ್ರಿಯರೇ. ಇಷ್ಟೇ. ಈ ಒಂದು ಫಾರ್ಮುಲಾನ ನಾವು ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ನಾವು ಪೇತ್ರನ ಒಂದು ವರ್ಗದಲ್ಲಿ ಇದ್ದು 1,44,000 ಸದಸ್ಯರಾಗೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ನಮ್ಗೆ ಇನ್ನೂ ಒಂದು ಪಾಯಿಂಟ್ ಕೂಡ ಇಲ್ಲಿ ಡಿಸ್ಕಷನ್ ಮಾಡ್ತಾರೆ. ನೋಡಿ, ನೆಕ್ಸ್ಟ್ ಪ್ಯಾರಾ. ನಾವು ಸುಗ್ಗಿಯ ಸಮಯದಲ್ಲಿ ಗೋಧಿಯಿಂದ ಗೋಧಿಯನ್ನು ಬೇರ್ಪಡಿಸಲು ಕಾರಣ ಮತ್ತು ಇದಕ್ಕಿಂತ ಹೆಚ್ಚಾಗಿ ಗೋಧಿಯಿಂದ ಬೇರ್ಪಡಿಸುವಿಕೆಯೂ ಸಹ ಕಾರಣವಾಗಿದೆ. ಒಂದು ಜರಡಿ ಪ್ರಕ್ರಿಯೆ ಈ ಅಂಕಿಅಂಶವು ಹಿಂದಿನ ಚರ್ಚ್ನ ಅನುಭವಗಳಿಗೆ ಸ್ವಲ್ಪ ಮಟ್ಟಿಗೆ ಸರಿ ಹೊಂದಬಹುದಾದರೂ ಯಹೂದಿ ಯುಗದ ಅಂತ್ಯ ಅಥವಾ ಸುಗ್ಗಿಯಲ್ಲಿ ವಾಸಿಸುತ್ತಿರುವವರಿಗೆ ಮತ್ತು ಈಗ ಸುವಾರ್ತಿಗದ ಅಂತ್ಯ ಅಥವಾ ಸುಗ್ಗಿಯಲ್ಲಿ ವಾಸಿಸುತ್ತಿರುವವರಿಗೆ ಯುಗಗಳ ಅಂತ್ಯದಲ್ಲಿ ಚರ್ಚ್ಗೆ ವಿಶೇಷವಾಗಿ ಅನ್ವಯಿಸುತ್ತದೆ ಎಂದು ನಮಗೆ ಖಚಿತವಾಗಿದೆ. ಮತ್ತು ನಮ್ಮ ದೇವರು ಈ ಶಿಫ್ಟಿಂಗ್ ಗಳನ್ನು ಅನುಮತಿಸಲು ಸಂತೋಷ ಪಡುತ್ತಾನೆ. ಸ್ಪಷ್ಟವಾಗಿ ಜೂದಾಸ್ ವರ್ಗವನ್ನು ಸಂಪೂರ್ಣವಾಗಿ ಬೇರ್ಪಡಿಸಲು ಮತ್ತು ಪೇತ್ರನ ವರ್ಗವು ತಮ್ಮ ಸ್ವಂತ ದೌರ್ಬಲ್ಯಗಳ ಅರಿವು ಮತ್ತು ತೊಂದರೆಗಳನ್ನು ಮತ್ತು ದೌರ್ಬಲ್ಯಗಳ ಅರಿವಿನಿಂದ ಸಂಪೂರ್ಣವಾಗಿ ಪ್ರಚೋದಿಸಲ್ಪಡಬಹುದು.
ಮತ್ತು ದೇವರ ಅನುಗ್ರಹವಿಲ್ಲದೆ ಅವರು ಸಂಪೂರ್ಣವಾಗಿ ವಿಫಲರಾಗುತ್ತಾರೆ ಎಂಬ ಜ್ಞಾನದಿಂದ ಈ ಪಾಠಗಳು ಅಗತ್ಯವಾಗಿವೆ. ಅವರಿಗೆ ಲಾಭದಾಯಕವೆಂದು ಸಾಬೀತುಪಡಿಸಿ ಅವರಲ್ಲಿ ಹೆಚ್ಚು ಹೆಚ್ಚು ಸೌಮ್ಯತೆಯನ್ನು ಬೆಳೆಸಿಕೊಳ್ಳಿ. ಪೂರ್ಣತೆ, ಪ್ರಾರ್ಥನಾಶೀಲತೆ ಮತ್ತು ನಮ್ಮ ಸರ್ವಶಕ್ತ ತಲೆಯಲ್ಲಿ ನಂಬಿಕೆಯನ್ನು ವೀಕ್ಷಿಸಿ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ ನಾವೆಲ್ಲ ಒಂದು ಸುಗ್ಗಿಯ ಕಾಲದಲ್ಲಿ ಇದೀವಿ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಮ್ಗೆ ಉದಾಹರಣೆಯನ್ನು ಕೂಡ ಕೊಡ್ತಾರೆ. ಈಗ ನಾವೆಲ್ಲ ಒಂದು ಹೊಲದ ಕಡೆ ಏನಾದ್ರು ಹೋಗಿದ್ರೆ ನೋಡಿದ್ರೆ ಗೊತ್ತಿರುತ್ತೆ. ಈಗ ಗೋಧಿ ಕಾಳನ್ನ ಏನ್ ಮಾಡ್ತಾರೆ, ಬೀಜ ಹಾಕ್ತಾರೆ, ಅದು ಏನಾಗುತ್ತೆ, ಬೆಳೆಯುತ್ತೆ, ಬೆಳೆದಾದ್ಮೇಲೆ ಅದನ್ನ ಕಟ್ ಆಫ್ ಮಾಡ್ತಾರೆ. ಕಟ್ ಆಫ್ ಮಾಡಿ ಅದನ್ನ ಬಡ್ದಿ ಗೋಧಿನ ಮತ್ತೆ ಫಿಲ್ಟರ್ ಬೈ ಫಿಲ್ಟರ್ ಮಾಡಿ ಶೋಧಿಸಿ ಒಂದ್ರಿ ತಗೊಂಡು ಒದರ್ಬಿಟ್ಟು ಆದ್ಮೇಲೆ ಗೋಧಿ ಕಾಳನ್ನ ತೆಗಿತಾರಲ್ಲ, ಅದೇ ತರಾನೇ ನಮ್ಮ ಒಂದು ಜೀವಿತದಲ್ಲೂ ಕೂಡ ನಾವು ಯೇಸು ಕ್ರಿಸ್ತರನ್ನ ನಂಬ್ತೀವಿ. ಅದಾದ್ಮೇಲೆ ಯಾವ್ದೋ ಒಂದು ಚರ್ಚ್ ನಲ್ಲಿ ಇರ್ತೀವಿ, ಯಾವ್ದೋ ಒಂದು ಫೆಲೋಶಿಪ್ ನಲ್ಲಿ ಇರ್ತೀವಿ. ಅಲ್ಲಿಂದ ದೇವ್ರು ನಮ್ಮನ್ನ ಬೇರ್ಪಡಿಸಿ ಒಂದು ಸತ್ಯದ ಮಾರ್ಗ ತಂದಿದ್ದಾರೆ ಅಂತಂದ್ರೆ ಅದೇ ಎಂಡ್ ಆಫ್ ದಿ ಏಜ್. ಪ್ರಿಯ ಸಹೋದರ ಮತ್ತು ಸಹೋದರ, ಈ ಒಂದು ಇಲ್ಲಿವರೆಗೆ ದೇವ್ರು ನಮ್ಮನ್ನ ನಡೆಸ್ಕೊಂಡು ಕಾಪಾಡ್ಕೊಂಡು ಬಂದಿರ್ಬೇಕಾದ್ರೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಸತ್ಯಕ್ಕೆ ನಾವು ಬಂದು ಈ ಒಂದು ಸತ್ಯಕ್ಕೆ ತಲೆಬಾಗಿರ್ಬೇಕಾದ್ರೆ ಇದರಲ್ಲೇ ನಾವು ಇದ್ಕೊಂಡು ಈ ಒಂದು ಸಭೆಯಲ್ಲಿ ಒಬ್ಬರಾಗಿರೋದಕ್ಕೆ ಯೋಗ್ಯರಾಗಿ ಕಾಣಿಸ್ಕೋಬೇಕು. ಪ್ರಿಯರ, ಮುಂದೆ ಬರುವಂತ ಯುಗನೂ ಕೂಡ ದೇವರಿಗೆ ಮೆಚ್ಚುಗೆಯಾಗಿ ಇರುವಂತ ಒಂದು ಗುಣ ನಮ್ಮಲ್ಲಿ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಜಯಶಾಲಿಗಳಾಗ್ತಿವಿ. ನೋಡಿ, ಈ ಒಂದು ಹಳೆ ಒಂದು ನಂಬಿಕಸ್ತರ ವೀರ ಒಂದು ಸಂದರ್ಭದಲ್ಲೂ ಕೂಡ ಹಾರ್ವೆಸ್ಟ್ ಕಾಲದಲ್ಲಿ ಮತ್ತೆ ಯಹೂದಿಗಳ ಕಾಲದಲ್ಲೂ ಕೂಡ ದೇವರು ಕೆಲವ್ರನ್ನ ಮಾತ್ರ ಆರಿಸಿ ತೆಗೆದಿ ಅವ್ರಿಗೆ ಉಪಯೋಗ ಆಗುವಂತ ಮಕ್ಕಳನ್ನ ಮಾತ್ರ ಅವರು ಉಪಯೋಗಿಸ್ಕೊಂಡ್ರು. ಅದೇ ಪ್ರಕಾರ ನಾವು ನೀವೆಲ್ರೂ ಕೂಡ ಉಪಯೋಗ ಆಗುವಂತ ಪಾತ್ರೆಯಾಗಿ ಇತ್ಕೊಂಡು ದೇವ್ರ ಮೆಚ್ಚುಗೆ ಆಗಿರೋಣ. ಯೂದನ ಒಂದು ಯೂದನ ರೀತಿಯ ಒಂದು ಗುಣಗಳು ನಮ್ಮಲ್ಲಿ ಇತ್ತು ಅಂತಂದ್ರೆ ಅದನ್ನ ಆದಷ್ಟು ನಾವು ಪ್ರಾರ್ಥನೆ ಪೂರ್ವಕವಾಗಿ ಅದನ್ನ ತೆಗೆದಾಕ್ಬಿಡೋಣ. ನಾವು ದೇವ್ರ ಬಳಿ ಕೇಳೋದು ಯಾವ ರೀತಿ ಇರ್ಬೇಕು ಅಂತಂದ್ರೆ, ಪೇತ್ರನ ಒಂದು ಗುಣ, ತಪ್ಪನ್ನ ಒಪ್ಕೊಂಡು ಸರಿಪಡಿಸ್ಕೊಂಡು ಸರಿಯಾದ ಮಾರ್ಗದಲ್ಲಿ ನಡೆಯೋದು, ಇದೆಯಲ್ಲ, ಇದೇ ಇಂಪಾರ್ಟೆಂಟ್ ಪ್ರಿಯ ಸಹೋದರ ಮತ್ತು ಇದನ್ನ ನಾವು ರಿಯಲೈಸ್ ಮಾಡ್ಬೇಕು, ಇದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು. ನಮ್ಮನ್ನ ಒಂದು ನಮ್ಮ ವೀಕ್ನೆಸ್ ಆಗ್ಲಿ, ನಮ್ಮ ಒಂದು ಜ್ಞಾನನೇ ಆಗ್ಲಿ, ಇದೆಲ್ಲಾನು ಕೂಡ ನಾವು ದೇವ್ರ ಮುಂದೆ ಏನು ಇಲ್ಲ ರೀ. ಈ ದೇವ್ರು ನಮ್ಗೆ ಕೊಟ್ಟಿರೋ ಒಂದು ಕೃಪೆನೆ ನಮ್ಗೆ ಒಂದು ಪಾಠ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಆ ಒಂದು ಪಾಠದ ಮುಖಾಂತರ ನಾವೇನಾಗ್ಬೇಕು, ಆದಷ್ಟು ನಾವು ಡೆವಲಪ್ ಆಗಿ ಯಾವ ರೀತಿ ಇರ್ಬೇಕು ಅಂದ್ರೆ ಕರುಣೆ ಉಳ್ಳವರಾಗಿರ್ಬೇಕಂತೆ. ಮಿಕೆಟ್ನೆಸ್ ಅಂದ್ರೆ ಏನು, ಕರುಣೆ ಉಳ್ಳವರು, ಫೇತ್ಫುಲ್ನೆಸ್, ಪ್ರೇಯರ್ಫುಲ್ನೆಸ್ ಅಂಡ್ ಟ್ರಸ್ಟ್ ಇನ್ ಅವರ್ ಆಲ್ ಪವರ್ಫುಲ್ ಹೆಡ್. ಅಂದ್ರೆ ಏನಂತಂದ್ರೆ ನಮ್ಮ ತಲೆ ಆಗಿರುವಂತ ಯೇಸು ಕ್ರಿಸ್ತರಿಗೆ ನಾವೇನಾಗಿರ್ಬೇಕು ಅಂತಂದ್ರೆ ಈ ಒಂದು ಗುಣಗಳನ್ನ ವ್ಯಕ್ತಪಡಿಸೋರಂತ ಆಗಿರ್ಬೇಕಂತೆ. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ, ಕರುಣೆ ಉಳ್ಳವರು, ನಂಬಿಗಸ್ತರು, ಪ್ರಾರ್ಥನಾ ವೀರರು, ಒಂದು ನಂಬಿಕೆ ಉಳ್ಳವರು, ಇವೆಲ್ಲ ಒಂದು ಗುಣಗಳು ನಾವು ಇದ್ವಿ ಅಂತಂದ್ರೆ ಖಂಡಿತವಾಗ್ಲೂ ದೇವರು ನಮ್ಮನ್ನ ಆಶೀರ್ವದಿಸ್ತಾರೆ. ಈ ಸಂಬಂಧದಲ್ಲಿ ನಾವು ನಮ್ಮ ಪ್ರಭುವಿನ ಮಾತುಗಳನ್ನು ನೆನಪಿಸಿಕೊಳ್ಳುತ್ತೇವೆ. ಪ್ರಸ್ತುತವು ಪರೀಕ್ಷೆಯ ಸಮಯವಾಗಿರುತ್ತದೆ. ಅದು ಇಡೀ ಭೂಮಿಯ ಮೇಲೆ ವಾಸಿಸುವವರೆಲ್ಲರನ್ನು ಪರೀಕ್ಷಿಸುತ್ತದೆ. ಪ್ರಕಟಣೆ 3ನೇ ಅಧ್ಯಾಯ 10ನೇ ವಚನ. ಇದು ಸತ್ಯವಾದವರ ಮೇಲೆ ಉರಿಯುತ್ತಿರುವ ಪರೀಕ್ಷೆಯ ಸಮಯವಾಗಿದೆ ಎಂಬ ಅಪೊಸ್ತಲರ ಹೇಳಿಕೆಯನ್ನು ನಾವು ನೆನಪಿಸಿಕೊಳ್ಳುತ್ತೇವೆ. ಮತ್ತು ನಂಬಿಕೆ, ಭರವಸೆ ಮತ್ತು ಪ್ರೀತಿಯ ಅಮೂಲ್ಯವಾದ ಕಲ್ಲುಗಳು ಉರಿಯುತ್ತಿರುವ ಪರೀಕ್ಷೆಗೆ ಬದ್ಧವಾಗಿರುತ್ತದೆ. 1 ಕೊರಿಂಥ 3ನೇ ಅಧ್ಯಾಯ 13ನೇ ವಚನ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವೆಲ್ಲರೂ ಕೂಡ ಏನ್ ಮಾಡ್ಬೇಕು ಅಂತಂದ್ರೆ ಜ್ಞಾಪಕದಲ್ಲಿ ಹಿಡ್ಕೋಬೇಕು. ಯಾವೊಂದು ವಿಚಾರದಲ್ಲಿ, ಯಾವೊಂದು ಸನ್ನಿವೇಶದಲ್ಲಿ ನಾವ್ ಇದೀವಿ ಅಂತ ಅನ್ಬಿಟ್ಟು, ಏನಂದ್ರೆ ಇನ್ಕ್ರೆಡಿಬಲ್ ಅಂದ್ರೆ ಯೋಚಿಸಕ್ಕೆ ಆಗದೆ ಇರುವಂತ ಒಂದು ಟ್ರಯಲ್ಸ್ ನಲ್ಲಿ ನಾವೆಲ್ಲರೂ ಕೂಡ ಇದೀವಿ. ಪ್ರಿಯ ಸಹೋದರ ಮತ್ತು ಸಹೋದರ, ಅಂದ್ರೆ ಏನು ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಂತ್ಯ ಭಾಗದಲ್ಲಿ ಇದೀವಿ. ನೋಡಿ, ಈ ಒಂದು ಭೂಲೋಕ ಯಾವೊಂದು ಕಾಲದಲ್ಲಿದೆ. ಪ್ರಕಟಣೆ 3ನೇ ಅಧ್ಯಾಯ 10ನೇ ವಚನ ಓದಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಪ್ರಕಟಣೆ 3ನೇ ಅಧ್ಯಾಯ 10ನೇ ವಚನ. ನೀನು ನನ್ನ ಸಹನ ವಾಕ್ಯವನ್ನು ಕಾಪಾಡಿದ್ದರಿಂದ ಭೂನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು. ನೋಡಿದ್ರ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ನಾವು ವಾಕ್ಯಕ್ಕೆ ಪ್ರಾಮುಖ್ಯತೆ ಕೊಟ್ಟು ವಾಕ್ಯದ ಮೇಲೆ ನಂಬಿಕೆ ಇಟ್ಟಿದ್ರೆ ಖಂಡಿತವಾಗ್ಲು
ಈ ಒಂದು ಶೋಧನೆ ಕಾಲದಲ್ಲಿ ದೇವರು ನಮ್ಮನ್ನ ಕಟಾಕ್ಷಿಸಿ ಕಾದು ಕಾಪಾಡ್ತಾರಂತೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಅಂತ ಶೋಧನೆಗಳು ಈ ಒಂದು ಲೋಕದಲ್ಲಿದೆ ಪ್ರಿಯ ಸಹೋದರ ಮತ್ತು ಸಹೋದರ. ನೀವೆಲ್ಲ ಯೋಚನೆ ಮಾಡಿ ಪ್ರಿಯ ಸಹೋದರ ಮತ್ತು ಸಹೋದರ, ನಾವೆಲ್ಲ ಇಂಡಿಯಾದಲ್ಲಿ ಹುಡ್ದೇನೆ ಅಪ್ಪಿ ನಾವು ಯುಕ್ರೇನು ರಷ್ಯಾದಲ್ಲೇನೋ ಹುಟ್ಬಿಟ್ಟಿದ್ರೆ ಏನ್ ಕತೆ ನಮ್ದೆಲ್ಲ ಹೆಂಗಿರ್ತಿತ್ತು? ಬೇಡಪ್ಪ, ಪಾಕಿಸ್ತಾನಲ್ಲೇ ಹುಟ್ಬಿಟ್ಟಿದ್ರೆ ಹೆಂಗಿರ್ತಿತ್ತು? ಪ್ರಿಯ ಸಹೋದರ ಮತ್ತು ಸಹೋದರರೇ, ಎಂತ ಕಷ್ಟಕರವಾದಂತ ಒಂದು ಸನ್ನಿವೇಶದಲ್ಲಿ ನಾವೆಲ್ಲರೂ ಕೂಡ ಸಿಲುಕ್ ಬಿಡ್ತಿದ್ವಿ. ಆದರೆ ದೇವರ ಒಂದು ಕೃಪೆ ಪ್ರಿಯರೇ, ನಾವೆಲ್ಲರೂ ಕೂಡ ಈ ಒಂದು ಸ್ಥಳದಲ್ಲಿ ಇತ್ಕೊಂಡು ಈಗ್ಲೂ ಕೂಡ ದೇವ್ರ ವಾಕ್ಯನ ಕೇಳಿ ದೇವರ ಒಂದು ಸ್ವಲ್ಪ ವಿಚಾರಗಳನ್ನ ಸ್ವಲ್ಪನೇ ನಾವು ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಂಡು ನಡೀತಾ ಇದೀವಲ್ಲ, ಇದು ನಮ್ಮ ಒಂದು ಕೃಪೆ ಅಂತಾನೆ ಹೇಳ್ಬೋದು. ಅದು ದೇವ್ರು ಕೊಟ್ಟಿರುವಂತ ಒಂದು ಕೃಪೆ ಪ್ರಿಯರೇ. ಎವ್ರಿ ಮ್ಯಾನ್ ವರ್ಕ್ ಶಲ್ ಬಿ ಟ್ರಯಲ್ಸ್ ಇನ್ ದಿ ಫೈರ್ ಅಂದ್ರೆ ಏನ್ ಅರ್ಥ ಅಂತಂದ್ರೆ ಪ್ರಿಯರೇ, ಪ್ರತಿಯೊಬ್ಬ ಮನುಷ್ಯನು ಈ ಒಂದು ಅಂತ್ಯ ಕಾಲದಲ್ಲಿ ಬೆಂಕಿಯದ ಒಂದು ರೀತಿಯ ಶೋಧನೆಯನ್ನ ಅನುಭವಿಸ್ತಾ ಇದ್ದಾನೆ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಖಂಡಿತ ಪ್ರಿಯರೇ. ನೋಡಿ, ಈಗ ಬೆಂಕಿಗೆ ಸಿಲ್ವರ್ ಆಗ್ಲಿ ಗೋಲ್ಡ್ ಆಗ್ಲಿ ಒಂದು ಕಲ್ಲೇ ಆಗ್ಲಿ ಹಾಕ್ದಾಗ ಏನಾಗುತ್ತೆ ಪ್ರಿಯರೇ? ಕಲ್ಲಿಗೆ ಏನಾದ್ರೂ ಬೆಂಕಿ ಸುಡ್ಸಿದ್ರೆ ಏನಾಗುತ್ತೆ? ಏನು ಪ್ರಯೋಜನ ಇಲ್ಲ. ಸಿಲ್ವರ್ಗೆ ಮತ್ತೆ ಬೆಳ್ಳಿ ಗೋಲ್ಡ್ಗೆ ಹಾಕಿದ್ರೆ ಏನಾಗುತ್ತೆ? ಅಪ್ಪಟ ಬಂಗಾರ, ಅಪ್ಪಟ ಸಿಲ್ವರ್ ಆಗುತ್ತೆ. ಅದೇ ಪ್ರಕಾರ ಗೋಲ್ಡ್ ಅಂದ್ರೆ ಯಾವುದು? 1,44,000 ಸದಸ್ಯರುಗಳು. ಸಿಲ್ವರ್ ಅಂದ್ರೆ ಯಾರು? ಸಿಲ್ವರ್ ಅಂದ್ರೆ ಯಾರು ಹೇಳಿ? ಮಹಾ ಸಮೂಹ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇವೆಲ್ಲ ಡಿಕೋಡ್ ವಚನಗಳು ಪ್ರಿಯ ಸಹೋದರ ಮತ್ತು ಸಹೋದರರೇ. ನಾವು ಗೋಲ್ಡ್ ಅನ್ನೋ ಒಂದು ಸ್ಥಾನದಲ್ಲಿ ಇರ್ಬೇಕಾ? ಚಿನ್ನದ ಒಂದು ರೀತಿಯಲ್ಲಿರ್ಬೇಕಾ? ಬೆಳ್ಳಿಯ ರೀತಿಯಲ್ಲಿರ್ಬೇಕಾ ಅನ್ನೋದು ನಮ್ಮ ನಂಬಿಕೆ, ನಮ್ಮ ಒಂದು ಪ್ರೀತಿ ನಮಗೆ ಬಂದಿರುವಂತ ಒಂದು ಶೋಧನೆಯಲ್ಲೇ ನಾವು ಜಯಿಸೋದಕ್ಕೆ ಸಾಧ್ಯ ಪ್ರಿಯರೇ. ಸೊ ನಮಗೆ ಹೆಚ್ಚಾದ ಶೋಧನೆ ಬರ್ತಾ ಇದೆ ಅಂತಂದ್ರೆ ನಾವು ಖಂಡಿತವಾಗ್ಲೂ ನಾವು ಒಂದು ಚಿನ್ನದ ಒಂದು ಸ್ವಭಾವಕ್ಕೆ ಹೊರಳ್ತಾ ಇದೀವಿ ಅಂತ ಅನ್ಬಿಟ್ಟು ಅರ್ಥ. ನಮ್ಗೆ ಶೋಧನೆ ಬರ್ತಾ ಇದೆ, ಸ್ವಲ್ಪ ಬರ್ತಾ ಇದೆ, ಸ್ವಲ್ಪ ನಾವು ಅದನ್ನ ಜಯಿಸ್ತಾ ಇದೀವಿ ಅಂತ ನಾವು ನೋಡ್ಬೇಕಾದ್ರೆ ನಾವೆಲ್ಲರೂ ಕೂಡ ಬೆಳ್ಳಿಯ ಒಂದು ಗುಂಪಿಗೆ ಸೇರಿರುವಂತವರಾಗಿರ್ತೀವಿ. ಸೊ ಪ್ರಿಯ ಸಹೋದರ ಮತ್ತು ಸಹೋದರರ, ನಮ್ಮ ಶೋಧನೆ ನಾವೇ ಅರ್ಥಕೊಂಡು ನಾವು ದೇವರಿಗೆ ತಗ್ಗಿಸ್ಕೊಂಡು ಹೆಚ್ಚಾಗಿ ನಾವು ನಡೆಯೋದಕ್ಕೆ ಪ್ರಯಾಸ ಪಡೋಣ. ಇನ್ನೊಂದು ವಾಕ್ಯ ಓದಿ, 1 ಕೊರಿಂಥ 3ನೇ ಅಧ್ಯಾಯ 13ನೇ ವಚನ. ಒಂದು ಕೊರಿಂಥ ಬರುವ ದಿನವು ಓದಿ ಸಿಸ್ಟರ್. ಕ್ರಿಸ್ತನು ಬರುವ ದಿನವು ಬೆಂಕಿಯೊಡನೆ ಉದಯವಾಗಿ ಆ ಕೆಲಸವನ್ನು ಸ್ಪಷ್ಟವಾಗಿ ತೋರಿಸುವುದು. ಅವನವನ ಕೆಲಸವೆಂಥದ್ದೋ ಆ ಬೆಂಕಿ ಶೋಧಿಸುವುದು. ಥ್ಯಾಂಕ್ ಯು ಸಿಸ್ಟರ್. ನೋಡಿ, ಯೇಸು ಕ್ರಿಸ್ತನ ಒಂದು 2ನೇ ಬರುವಿಕೆ ಬಂದ ತಕ್ಷಣ ಪ್ರಿಯರೇ ಯಾವ ರೀತಿ ಇರುತ್ತೆ ಅಂತಂದ್ರೆ ದೇವ್ರು ಕೊಡುವಂತ ಒಂದು ಶೋಧನೆಗಳಲ್ಲಿ ನಮ್ಮ ಒಂದು ಕೆಲ್ಸ, ನಮ್ಮ ಒಂದು ಗುಣ ಅಲ್ಲಿಗೆ ವ್ಯಕ್ತಪಡಿಸುತ್ತೆ. ಆದ್ರಿಂದ ನಮಗೆ ಸಿಕ್ಕಿರುವಂತ ಒಂದು ಸಮಯಗಳಲ್ಲಿ ಆದಷ್ಟು ನಾವು ನಂಬಿಕಸ್ಥರಾಗಿ ಇದ್ಕೊಂಡು ದೇವರಿಗೆ ಮೆಚ್ಚಿಯಾಗಿರೋದಕ್ಕೆ ಪ್ರಯತ್ನ ಪಡೋಣ. ನೋಡಿ, ಕಡೆಯ ಒಂದು ಪಾಠ, ಕಡೆಯ ಒಂದು ಸಬ್ಮಿಟಿಂಗ್ ಓದೋಣ. ಆ ದಿನದ ಬೆಂಕಿ. ಪರಿಪೂರ್ಣವಾದ ಪ್ರೀತಿಯು ಈ ದಿನದ ಬೆಂಕಿ ಎಲ್ಲಿಲ್ಲದಿದ್ದರೆ ಈ ದಿನದ ಶೋಧನೆಗಳು ಅದನ್ನು ವ್ಯಕ್ತಪಡಿಸುತ್ತವೆ. ದೇವರ ಕೊರತೆ ಇರುವವರನ್ನು ಪ್ರತ್ಯೇಕಿಸುತ್ತಾನೆ. ಇದು ನಮಗೆ ದುಃಖವನ್ನು ಉಂಟು ಮಾಡಬಹುದು. ಯಾಕೆಂದರೆ ಐಹಿಕ ಸಂಬಂಧಗಳು ಮುರಿದು ಹೋಗಿವೆ ಮತ್ತು ಪ್ರೀತಿಯ ಭರವಸೆಗಳು ಹಾಳಾಗುತ್ತವೆ. ಅದೇನೇ ಇದ್ದರೂ ಈ ವಿಷಯದ ಕುರಿತು ದೇವರ ಸಂದೇಶವು ಆರೋನ್ ಮತ್ತು ಅವನ ಪುತ್ರರಿಗೆ ನೀಡಿದ ಆಜ್ಞೆಯಲ್ಲಿ ಸಾಂಕೇತಿಕವಾಗಿ ಪ್ರತಿನಿಧಿಸುತ್ತದೆ. ಇಬ್ಬರು ಅಧೀನ ಪುರೋಹಿತ ಶಾಹಿಗಳು ದೇವರ ಮುಂದೆ ಅವರು ಆಜ್ಞಾಪಿಸದೇ ಇರುವ ವಿಚಿತ್ರವಾದ ಬೆಂಕಿಯನ್ನು ಅರ್ಪಿಸಿದರು. ಯಾಜಕ ಕಂಡ 10ನೇ ಅಧ್ಯಾಯ 1ನೇ ವಚನ. ಮೋಶೆಯು ಕರ್ತನ ಮುಖವಾಣಿಯಂತೆ ಯಾಜಕತ್ವದಲ್ಲಿ ಬದುಕುಳಿದವರು ಕರ್ತನು ಕತ್ತರಿಸಿದವರಿಗಾಗಿ ಶೋಕ ಅಥವಾ ಪ್ರಲಾಪವನ್ನು ಮಾಡಬಾರದು ಎಂದು ಘೋಷಿಸಿದರು. ಹಾಗೆ ಮಾಡಿರುವುದು ದೇವರಿಗೆ ನಿಷ್ಠೆ ಇಲ್ಲದಿರುವಂತೆ ಮತ್ತು ವಿಷಯದಲ್ಲಿ ಆತನ ಬುದ್ಧಿವಂತಿಕೆ ಮತ್ತು ನ್ಯಾಯ ಮತ್ತು ಪ್ರೀತಿಯನ್ನು ಪ್ರಶಂಸಿಸಲು ವಿಫಲವಾಗಿದೆ. ಲೆವಿಟಿಕಸ್ 10ನೇ ಅಧ್ಯಾಯ 6ನೇ ವಚನ. ಪ್ರಿಯ ಸಹೋದರ ಮತ್ತು ಸಹೋದರರೇ, ಕೊನೆಯ ದಿನಗಳಲ್ಲಿ ಆಗುವಂತ ಒಂದು ವಿಶೇಷವಾದಂತ ಬೆಂಕಿ ಅನ್ಬಿಟ್ಟು ನಾವು ನೋಡ್ತಾ ಇದೀವಿ ಪ್ರಿಯರೇ. ದ ಫೈರ್ ಆಫ್ ದ ಡೇ ಅಂದ್ರೆ ಆ ದಿನಗಳಲ್ಲಿ ಬರುವಂತ ಒಂದು ಬೆಂಕಿ.
ಪ್ರಿಯ ಸಹೋದರ ಮತ್ತು ಸಹೋದರ, ನಮ್ಗೆಲ್ಲ ಗೊತ್ತಿರೋ ಪ್ರಕಾರ ನಮ್ಮಲ್ಲಿ ಪ್ರೀತಿ ಇರ್ಬೇಕಂತೆ. ಆ ಒಂದು ಪ್ರೀತಿ ಇದ್ದಾಗ ನಾವು ಬರುವಂತ ಒಂದು ಬೆಂಕಿಯ ದಿನಗಳನ್ನ ಜಯಿಸೋದಿಕ್ಕೆ ದೇವರು ಶಕ್ತಿ ಕೊಡ್ತಾರೆ ಅನ್ಬಿಟ್ಟು ನಮಗೆ ತಿಳಿಸ್ತಾ ಇದ್ದಾರೆ. ಅದು ಅಲ್ಲಂತಾನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಾವೆಲ್ಲರೂ ಕೂಡ ಒಂದು ಸಾರು ಅಂದ್ರೆ ಕರುಣೆ ಇರೋಂಥವ್ರಾಗಿರ್ಬೇಕು. ಈ ಒಂದು ಭೂಲೋಕದಿಂದ ಇರ್ಬೇಕಾದ್ರೆ ನಮ್ಗೆ ತುಂಬಾ ನೆಸೆಸಿಟಿ ಆಗಿರುವಂತ ಒಂದು ದೇವರ ಒಂದು ವಾಕ್ಯ ಮತ್ತೆ ದೇವರ ಒಂದು ಪಾಠ ನಾವು ಜ್ಞಾಪಕದಲ್ಲಿ ಇಟ್ಕೊಂಡು ಅದನ್ನ ಹಗಲಿರುಳು ನಾವು ಒಂದು ಕಮಾಂಡ್ಮೆಂಟ್ ಅಂದ್ರೆ ಯಾವ ತರ ಒಂದು ಆಜ್ಞೆಗಳ ತರ ನಾವು ಅದನ್ನ ಕೈಗೊಂಡು ನಡಿಬೇಕಂತೆ ಪ್ರಿಯರೇ. ಉದಾಹರಣೆ, ಆರೋನ್ ಮತ್ತೆ ಆರೋನಿನ ಮಕ್ಕಳು, ಇದನ್ನೆಲ್ಲ ನೀವು ಹಳೆ ಒಡಂಬಡಿಕೆ ನೋಡಿರ್ತೀರ. ಆರೋನ್ ಯಾವಂತ ಒಳ್ಳೆ ಮನುಷ್ಯ, ಅವ್ರ ಮಕ್ಕಳೆಲ್ಲ ಯಾವ ರೀತಿ ಕೆಲಸ ಕಾರ್ಯಗಳನ್ನ ಮಾಡಿದ್ರು, ಅವರು ಯಾಜಕತ್ವದ ಕೆಲಸ ಕಾರ್ಯಗಳನ್ನ ಯಾವ ರೀತಿ ನಿರ್ವಹಿಸಿದ್ರು, ದೇವದರ್ಶನ ಗೂಡಾರದಲ್ಲಿ ಯಾವ ರೀತಿ ಅವರು ಪ್ರಮುಖ ಪಾತ್ರನ ನಿರ್ವಹಿಸಿದ್ರು ಅಂತ ಇದನ್ನೆಲ್ಲ ನಮಗ್ ಗೊತ್ತಿರುವಂತ ಒಂದು ಸನ್ನಿವೇಶ ಪ್ರಿಯರೇ. ಈ ರೀತಿ ನಾವು ಕೂಡ ನಮಗೆ ಯೋಗ್ಯತೆಗಿಂತ ಮೀರಿದಿರುವಂತ ಒಂದು ವಿಶೇಷವಾದಂತ ಒಂದು ಕೆಲಸನ ದೇವರು ನೇಮಕ ಮಾಡಿರ್ಬೇಕಾದ್ರೆ ಅದಕ್ಕೆ ನಾವು ಬದ್ಧರಾಗಿರೋದಕ್ಕೆ ಪ್ರಯತ್ನ ಪಡೋಣ ಪ್ರಿಯರೇ. ಮೋಸೆಸನು ಕೂಡ ಪ್ರಿಯ ಸಹೋದರ ಮತ್ತು ಸಹೋದರರೇ, ದೇವರ ಒಂದು ಕೆಲಸನ ಮಾಡೋದಕ್ಕೆ ಯೋಗ್ಯನಾಗಿಲ್ಲ ನಾನು ಅಂತ ಅನ್ಬಿಟ್ಟು ಕೇಳ್ಕೊತಾನೆ. ಆದ್ರೂ ಕೂಡ ದೇವರು ಅವನ ಯೋಗ್ಯನಾದಕ್ಕೆ ಇರೋಂತ ಮಾಡಿ ಎಲ್ಲಾ ವಿಧವಾದಂತ ಶೋಧನೆಗಳನ್ನ ಜಯಿಸೋದಕ್ಕೆ ಶಕ್ತಿನ ದೇವ್ರು ಕೊಟ್ರು. ಅವನು ಬಿದ್ರೂ ಕೂಡ ಅವನು ಏನ್ ಮಾಡಿದ್ರು ಅಂತಂದ್ರೆ ಅವನ ಒಂದು ಶಕ್ತಿ ಅಲ್ಲ ರೀ, ದೇವರ ಒಂದು ವಿಶೇಷವಾದಂತ ಯುಕ್ತಿಯಿಂದ ಜ್ಞಾನದಿಂದ ಅವನು ಮುಂದೆ ಮುಂದೆ ಸಾಗ್ದ ಪ್ರಿಯರೇ. ನೋಡಿ, ಅದನ್ನೇ ಲೆವಿಟಿಕಲ್ಸ್ ಅಲ್ಲಿ ಹೇಳ್ತಾರೆ, ಯಾಜಕ ಕಾಂಡ 10ನೇ ಅಧ್ಯಾಯ 1-6 ಓದಿ. ಆರೋನನ ಮಕ್ಕಳಲ್ಲಿ ನಾದಾಬ್, ಅಬಿಯು ಎಂಬಿಬ್ಬರು ತಮ್ಮ ತಮ್ಮ ಧೂಪಾರತಿಗಳಲ್ಲಿ ಯೆಹೋವನು ಆಜ್ಞಾಪಿಸದೇ ಇದ್ದ ಬೇರೆ ಬೆಂಕಿಯನ್ನಿಟ್ಟು ಅದರ ಮೇಲೆ ಧೂಪದ್ರವ್ಯವನ್ನು ಹಾಕಿ ಆತನ ಸನ್ನಿಧಿಯಲ್ಲಿ ಸಮರ್ಪಿಸಲಾಗಿ ಯೆಹೋವನ ಸನ್ನಿಧಿಯಿಂದ ಬೆಂಕಿ ಹೊರಟು ಅವರನ್ನು ನಾಶ ಮಾಡಿತು. ಅವರು ಯೆಹೋವನ ಸನ್ನಿಧಿಯಲ್ಲಿಯೇ ಸತ್ತರು. ಆಗ ಮೋಶೆ ಆರೋನನಿಗೆ, ಯೆಹೋವನು ಹೇಳಿದ ಮಾತಿಗೆ ಇದ್ದ ದೃಷ್ಟಾಂತ ಆ ಮಾತು ಏನೆಂದರೆ, ನಾನು ಪರಿಶುದ್ಧನೆಂಬುದನ್ನು ನನ್ನ ಬಳಿಯಲ್ಲಿರುವವರ ಮೂಲಕವಾಗಿಯೂ ತೋರ್ಪಡಿಸುವೆನು, ಜನರೆಲ್ಲರಿಗೂ ತಿಳಿಯುವಂತೆ ನನ್ನ ಘನತೆಯನ್ನು ಸ್ಥಾಪಿಸುವೆನು ಎಂಬುದೇ ಎಂದು ಹೇಳಿದನು. ಅದಕ್ಕೆ ಆರೋನನು ಮೌನವಾಗಿದ್ದನು. ಮೋಶೆ ಆರೋನರ ಚಿಕ್ಕಪ್ಪನಾದ ಉಜ್ಜೀಯೇಲನ ಮಕ್ಕಳಾದ ಮಿಶಾಯೇಲನನ್ನು ಇಲ್ಲ ಬ್ರದರ್ ಕರೆಂಟ್ ಉಂಟೈತೆ, ಯಾರನ್ನ ಓದಕ್ಕೆ ಹೇಳಿ. ಓಕೆ, ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಕಂಟಿನ್ಯೂ ಮಾಡ್ತೀರಾ 4ನೇ ವಚನದಿಂದ 6ನೇ ವಚನದವರೆಗೆ. ಯಾಜಕ ಕಾಂಡ 10ನೇ ಅಧ್ಯಾಯ 4ನೇ ವಚನದಿಂದ 6ನೇ ವಚನ. ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಯಾರಿದ್ದೀರಾ ಲೈನ್ ಅಲ್ಲಿ? ಮೋಶೆ ಆರೋನರ ಚಿಕ್ಕಪ್ಪನಾದ ಉಜ್ಜೀಯೇಲನ ಮಕ್ಕಳಾದ ಮಿಶಾಯೇಲನನ್ನು ಎಲ್ಸಾಫಾನನನ್ನು ಕರೆಸಿ, ನೀವು ಸಮೀಪಕ್ಕೆ ಬಂದು ನಿಮ್ಮ ಅಣ್ಣಂದಿರ ಶವಗಳನ್ನು ದೇವಮಂದಿರದ ಎದುರಿನಿಂದ ಪಾಳೆಯದ ಹೊರಕ್ಕೆ ಹೊತ್ತುಕೊಂಡು ಹೋಗಬೇಕು ಅಂದನು. ಮೋಶೆಯ ಅಪ್ಪಣೆಯ ಮೇರೆಗೆ ಅವರು ಸಮೀಪಕ್ಕೆ ಬಂದು ಸತ್ತವರು ತೊಟ್ಟುಕೊಂಡಿದ್ದ ನಿಲುವಂಗಿಗಳನ್ನು ತೆಗೆದು ಬಿಡದೆ ಅವರ ಶವಗಳನ್ನು ಎತ್ತಿ ಪಾಳೆಯದ ಹೊರಕ್ಕೆ ಹೊತ್ತುಕೊಂಡು ಹೋದರು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ ಎಂತ ಒಂದು ಘಟನೆ ಅಂತಂದ್ರೆ, ಪ್ರಮುಖವಾಗಿ ಅಂತ ಒಂದು ಸನ್ನಿವೇಶ ನಮ್ಮ ನಿಮ್ಮ ಜೀವಿತದಲ್ಲಿ ಏನಾದ್ರು ಬಂದಿದ್ರೆ ನಾವೆಲ್ಲ ಏನ್ ಮಾಡ್ಬಿಡ್ತಾ ಇದ್ವಿ, ಎದುರೋಗ್ಬಿಡ್ತಾ ಇದ್ವಿ. ಆದ್ರೆ ಅಲ್ಲಿ ಅವ್ರು ಯಾರು ಕೂಡ ಎದುರದೆ ದೇವರ ಒಂದು ಆಜ್ಞೆಗಳನ್ನ ಹೆಂಗೆ ಕೈಗೊಂಡು ನಡೆದಿದ್ದಾರೆ ನೋಡಿ, ಒಂದು ಮಿರಾಕಲ್ ಅಂತಾನೆ ಅನ್ಕೋಬಹುದು. ಅಷ್ಟೊಳ್ಳೆ ಒಂದು ಆಜ್ಞೆಗಳನ್ನ ಕೈಗೊಂಡು ನಡೆದ್ರು ಪ್ರಿಯರೇ. ಆ ರೀತಿ ನಾವುಗಳು ಕೂಡ ಈ ಒಂದು ಅಂತ್ಯ ಕಾಲದಲ್ಲಿ ಇರೋದ್ರಿಂದ ನಮಗೂ ಅಂತ ಒಂದು ವಿಶೇಷವಾದಂತ ಆಜ್ಞೆಗಳೇನ್ ದೇವ್ರೇನ್ ನಮಗ್ ಕೊಟ್ಟಿಲ್ಲ. ಅಂದ್ರೆ ನಾವೇನು ಓವರ್ಕಮ್ ಮಾಡಕ್ ಆಗದೆ ಇರೋಂತ ಒಂದು ಆಜ್ಞೆಗಳನ್ನ ಕೊಟ್ಟಿಲ್ಲ ಪ್ರಿಯರೇ. ತುಂಬಾ ಸುಲಭವಾದಂತ ಒಂದು ಆಜ್ಞೆಗಳನ್ನ ದೇವ್ರು ನಮಗೆ ನೇಮಕ ಮಾಡಿದ್ದಾರೆ. ಅದನ್ನ ಸುಲಭವಾದಂತ ರೀತಿಯಲ್ಲಿ ನಾವು ಜಯಿಸ್ಬೇಕು. ನೆಕ್ಸ್ಟ್ ತರ ನಾವು ರೀಡ್ ಮಾಡೋಣ. ದೇವರ ಮತ್ತು ಆತನ ದೈವಿಕ ವ್ಯವಸ್ಥೆಗಳ ಮೇಲಿನ ನಮ್ಮ ಪ್ರೀತಿ ಮತ್ತು ನಿಷ್ಠೆಯನ್ನು ಸಾಬೀತುಪಡಿಸುವ ಪರೀಕ್ಷೆಗಳು ಹೇಗೆ ಶೋಧಿಸಲ್ಪಡುತ್ತವೆ ಎಂಬುದನ್ನು ನಮ್ಮ ದೇವರು ಭವಿಷ್ಯವಾಣಿಯಲ್ಲಿ ಸ್ಪಷ್ಟವಾಗಿ ತಿಳಿಸಲಾಗಿದೆ. ನಮ್ಮ ದಿನವನ್ನು ಕುರಿತು ಅವರು ಜರಡಿ ಹಿಡಿಯುವುದು ಸಾಧ್ಯವಾದರೆ ಚುನಾಯಿತರನ್ನು ಮೋಸಗೊಳಿಸುವ ರೀತಿಯದ್ದಾಗಿದೆ ಎಂದು ಹೇಳಿದರು. ಚುನಾಯಿತರನ್ನು ಮೋಸಗೊಳಿಸಲು ಇದು ಸಾಧ್ಯವಿಲ್ಲ, ಏಕೆಂದರೆ ಇವುಗಳಿಗೆ ನಮ್ಮ ಅದ್ಭುತವಾದ ಮುಖ್ಯಸ್ಥರು ಪ್ರಯೋಜಕರವಾಗಿದ್ದಾರೆ. ಅವರು ಅವನ ಅನುಯಾಯಿಗಳು.
ಅವರು ಅವನ ನಿಶ್ಚಿತಾರ್ಥ, ಅವರು ಅವನ ಸದಸ್ಯರು, ಅವನು ಅವರ ಮುಖ್ಯಸ್ಥ ಮತ್ತು ಪ್ರತಿನಿಧಿ ಮತ್ತು ರಾಯಭಾರಿ. ಅವನು ಮಧ್ಯಸ್ಥಿಕೆ ವಹಿಸುತ್ತಾನೆ, ಪ್ರಾರ್ಥಿಸುತ್ತಾನೆ ಮತ್ತು ಅವರ ನಂಬಿಕೆಯು ವಿಫಲವಾಗುವುದಿಲ್ಲ, ಏಕೆಂದರೆ ಅವರು ಅವನವರಾಗಿರುತ್ತಾರೆ. ಯಾಕೆಂದರೆ ಅವರು ಎಷ್ಟೇ ಅಪರಿಪೂರ್ಣರಾಗಿದ್ದರೂ ಸಹ ಹೃದಯದಲ್ಲಿ ಅವರು ಪರಿಪೂರ್ಣರು. ಅವನಿಗೆ ಮತ್ತು ಅವನ ಕಾರಣಕ್ಕಾಗಿ ತಮ್ಮ ಸಹ ಸದಸ್ಯರಿಗೆ ಸಂಪೂರ್ಣವಾಗಿ ನಿಷ್ಠೆ ಉಳ್ಳವರಾಗಿರುತ್ತಾರೆ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ನಾವು ನೋಡ್ಬೇಕಾದ್ರೆ ಇಲ್ಲೊಂದು ಪಾಯಿಂಟ್ ನ ಕೂಡ ನಮ್ಗೆ ಇಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ನಾವು ಈ ಒಂದು ಕಾಲಘಟ್ಟದಲ್ಲಿ ನಾವು ಯಾರು ಯೋಗ್ಯರು, ಯಾವರು ದೇವರ ಒಂದು ಯೋಜನೆಗೆ ನಡೆಯುವಂತವ್ರು ಅಂತ ಅಂದ್ಬಿಟ್ಟು ನಾವೆಲ್ಲ ಹುಡುಕ್ತಿವಂತೆ. ಖಂಡಿತವಾಗ್ಲು ನಾವು ನೀವೆಲ್ಲ ಕೂಡ ಹುಡುಕ್ತಿವಿ. ಇಲ್ಲ ಈ ಸಹೋದರ ಒಳ್ಳೆ ರೀತಿ ಓಡ್ತಾ ಇದಾರೆ, ಇಲ್ಲ ಈ ಸಹೋದರಿ ಒಳ್ಳೆ ರೀತಿ ಪ್ರಯತ್ನ ಪಡ್ತಾ ಇದಾರೆ ಅಂದ್ಬಿಟ್ಟೆಲ್ಲ ಅಂತೀವಿ. ಖಂಡಿತವಾಗ್ಲೂ ಅದು ಮಾಡೋದು ಒಳ್ಳೇದಾ ಅಂತಂದ್ರೆ ಒಳ್ಳೇದು. ಅದೇ ಪ್ರಕಾರ ಕೆಟ್ಟದು ಅಂತಾನು ಕೂಡ ನಮ್ಗೆ ಹೇಳ್ತಾ ಇದಾರೆ ಪ್ರಿಯ ಸಹೋದರ ಮತ್ತು ಸಹೋದರಿ. ಯಾವ ರೀತಿ ಪ್ರಿಯರೇ, ಅವ್ರಿಗೋಸ್ಕರ ನಾವು ನಮ್ಮ ಒಂದು ಸಮಯನ ನಾವು ಮೀಸಲಾಗಿ ಇಟ್ಬಿಟ್ರೆ ನಮ್ಮ ಓಟ ಯಾರು ಓಡ್ತಾರೆ? ಅದಕ್ಕೋಸ್ಕರನೇ ಇಲ್ಲಿ ಏನ್ ಹೇಳ್ತಾ ಇದ್ದಾನೆ ಅಂತಂದ್ರೆ, ಇಫ್ ವಿ ಆರ್ ಪಾಸಿಬಲ್ ಟು ವೆರಿ ಎಫೆಂಟ್ ಅಂದ್ರೆ ಏನಂದ್ರೆ ನಾವು ಸಾಧ್ಯವಾದಷ್ಟು ಪ್ರಯತ್ನ ಪಡೋಣ ನಮ್ಮ ಒಂದು ಒಳ್ಳೆ ಓಟ ಓಡೋದಕ್ಕೆ ಅಂತ ಅನ್ಬಿಟ್ಟು ಇಲ್ಲೊಂದು ಹೇಳ್ತಾ ಇದಾರೆ ಪ್ರಿಯರೇ. ಸೊ ಇದು ಮಾಡೋದ್ರಿಂದ ದೇವರಿಗೆ ನಾವು ಒಂದು ಗ್ಲೋರಿ ಅಂದ್ರೆ ತಂದೆ ದೇವರಿಗೆ ಮತ್ತು ಯೇಸು ಕ್ರಿಸ್ತರಿಗೆ ಒಂದು ಮಹಿಮೆ ತರುವಂತ ರೀತಿ ಆಗತ್ತಂತೆ ಪ್ರಿಯರೇ. ನಾವು ಒಳ್ಳೆ ಒಳ್ಳೆ ಓಟಗಳನ್ನ ಓಡೋದು, ಒಳ್ಳೆ ಒಳ್ಳೆ ಗುಣಗಳನ್ನ ಸಂಪಾದಿಸೋದು, ದೇವರ ಒಂದು ಆಜ್ಞೆಗಳನ್ನ ಕೈಗೊಂಡು ನಡೆಯೋದು, ಚಿಕ್ಕ ಚಿಕ್ಕ ಕೆಲಸಗಳಲ್ಲಿ ನಂಬಿಗಸ್ತರಾಗಿರೋದು, ಇಂತ ವಿಶೇಷವಾದಂತ ಒಂದು ಕರ್ತವ್ಯಗಳಲ್ಲಿ ಸ್ವಲ್ಪದ್ರಲ್ಲೇ ನಾವು ಚೆನ್ನಾಗಿ ಏನಾದ್ರೂ ಕಾಣಿಸ್ಕೊಂಡ್ವಿ ಅಂತಂದ್ರೆ, ಒಳ್ಳೆ ರೀತಿ ನಾವೇನ ಇದ್ವಿ ಅಂತಂದ್ರೆ ಖಂಡಿತವಾಗ್ಲೂ ಪ್ರಿಯ ಸಹೋದರ ಮತ್ತು ಸಹೋದರರೇ, ದೇವರು ನಮ್ಮನ್ನ ಆಶೀರ್ವದಿಸ್ತಾರಂತೆ ಪ್ರಿಯ ಸಹೋದರ ಮತ್ತು ಸಹೋದರರೇ. ಇಂತ ವಿಶೇಷವಾದಂತ ಒಂದು ಕರ್ತವ್ಯಗಳಿಗೆ ನಾವು ಯೋಗ್ಯರಾಗಿ ಇರ್ಬೇಕು. ಹಾಗೇನೆ ಪ್ರಿಯ ಸಹೋದರ ಮತ್ತು ಸಹೋದರರೇ, ನಮ್ಮಲ್ಲಿ ಇರುವಂತ ಒಂದು ಸ್ವಾರ್ಥತೆ ಮತ್ತೆ ಕಲ್ಮಶ ಉಳ್ಳಂತ ಹೃದಯಗಳನ್ನ ನಾವು ತೆಗೆದು ದೇವರಿಗೆ ನಂಬಿಗಸ್ತರಾಗಿ ಇರೋದಕ್ಕೆ ಪ್ರಯತ್ನ ಪಡ್ಬೇಕು ಅಂದ್ಬಿಟ್ಟು ನಮ್ಗೆ ಒಂದು ವಿಶೇಷವಾದಂತ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೆ ಈ ಒಂದು ಪಾಠದ ಒಂದು ಅಂತ್ಯ ಲಾಸ್ಟ್ ಪ್ಯಾರಾನ ನಾವು ರೀಡ್ ಮಾಡೋಣ. ಆದ್ದರಿಂದ ನಾವು ಈ ಹಿಂದೆ ವರ್ಷದ ಈ ಋತುವಿನಲ್ಲಿ ಮಾಡಿದಂತೆ ನೀವು ಪ್ರಲೋಭನೆಗೆ ಒಳಗಾಗದಂತೆ ಎಚ್ಚರವಾಗಿ ಮತ್ತು ಪ್ರಾರ್ಥಿಸಿ ಎಂಬ ಗುರುಗಳ ಮಾತುಗಳನ್ನು ನಾವು ಮತ್ತೊಮ್ಮೆ ಧ್ಯಾನಿಸುತ್ತೇವೆ. ನಮ್ಮ ಮಾತುಗಳು ಗುರುಗಳ 2 ವರ್ಗಗಳ ಮೇಲೆ ಬೀಳುತ್ತವೆ ಎಂದು ಕೆಲವರು ಎಚ್ಚರಿಕೆಯನ್ನು ಹಗುರಗೊಳಿಸುತ್ತಾರೆ ಮತ್ತು ತಮ್ಮನ್ನು ತಾವು ಅಪಾಯಕ್ಕೆ ಒಡ್ಡಿಕೊಳ್ಳುತ್ತಾರೆ. ಇತರರು ಯಜಮಾನನ ಧ್ವನಿಯ ಎಚ್ಚರಿಕೆಗೆ ಕಿವಿಗೊಡುತ್ತಾರೆ ಮತ್ತು ಅವರಿಗೆ ಅದು ಅವರ ಸಂರಕ್ಷಣೆಗಾಗಿ ದೇವರ ಶಕ್ತಿಯ ಭಾಗವಾಗಿರುತ್ತದೆ ಎಂಬುದೇ. ಥ್ಯಾಂಕ್ ಯು. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಇಷ್ಟೊತ್ತು ನಾವು ಎಲ್ಲಾ ಪಾಯಿಂಟ್ಗಳನ್ನೆಲ್ಲ ನಾವು ಸ್ಟಡಿ ಮಾಡಿದ್ವಿ, ಎಲ್ಲಾ ವಿಚಾರಗಳನ್ನು ಕೂಡ ನಾವು ತಿಳ್ಕೊಂಡ್ವಿ. ಇದರಲ್ಲಿ ನಮ್ಗೆ ಮೂಲವಾಗಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನಾವು ಕಳೆದ ವರ್ಷದಲ್ಲಿ ನಾವು ಮಾಡಿರುವಂತ ಮಿಸ್ಟೇಕ್ಸ್ ಗಳೇ ಇರ್ಲಿ, ಕಳೆದ ವರ್ಷದಲ್ಲಿ ನಾವು ಮಾಡಿರುವಂತ ಒಂದು ದೇವರಿಗೆ ಒಡಂಬಡಿಕೆನೇ ಆಗ್ಲಿ, ಅದನ್ನ ನೆರವೇರಿಸದೆ ಇಲ್ಲದೆ ಹೋದ್ರು, ಇಂಥ ಸಿಚುವೇಶನ್ ನಾವು ಇದ್ದಾಗ ನಾವು ಆದಷ್ಟು ಪ್ರಾರ್ಥನೆಯಿಂದ ಅದನ್ನೆಲ್ಲ ಕೆಲ್ಸನ ಮಾಡೋದಕ್ಕೆ ಪ್ರಯತ್ನ ಪಡ್ಬೇಕಂತೆ ಪ್ರಿಯ ಸಹೋದರ ಮತ್ತು ಸಹೋದರ. ಏನಕ್ಕಂದ್ರೆ ದೇವರ ವಾಕ್ಯನ ನಾವು ಇಷ್ಟಪಟ್ಟು ಪ್ರೀತಿ ಪಟ್ಟು ಯೇಸು ಕ್ರಿಸ್ತನ ಅನುಯಾಯಿಗಳಾಗಿದ್ದೀವಿ ನಾವೆಲ್ಲ. ಈ ಒಂದು ಬಿದ್ದೋಗುವಂತ ಒಂದು ಗುಂಪು, ಎದ್ದಿ ನಡೆಯುವಂತ ಒಂದು ಗುಂಪು ಎರಡೂ ಕೂಡ ನಮ್ಮ ಒಂದು ಜೀವಿತದಲ್ಲಿ ಇದ್ದಾರೆ. ಹಾಗಿರ್ಬೇಕಾದ್ರೆ ನಾವು ಬಿದ್ದೋಗುವಂತ ಒಂದು ಗುಂಪಿನ ಜನಾಂಗದವ್ರು ಆಗ್ದೇನೆ ಎದ್ದಿ ಮುಂದೆ ನಡೆಯುವಂತ ಒಂದು ಗುಂಪಿನ ಜನಾಂಗದವರಾಗಿ ಇದ್ಕೊಂಡು ನಾವು ಒಂದು ಪ್ರಬಲವಾಗಿ, ಒಂದು ಡೇಂಜರಸ್ ಆಗಿ, ಅಪಾಯಕರವಾದಂತ ರೀತಿಯಲ್ಲಿ ನಾವು ಏನಾಗ್ಬೇಕು ಅಂತಂದ್ರೆ ನಾವು ಸಿದ್ಧತೆಯನ್ನ ಹೊಂದ್ಕೋಬೇಕು ಅನ್ಬಿಟ್ಟು ನಮ್ಗೆ ಹೇಳ್ತಾ ಇದಾರೆ. ನಮ್ಮ ಗುರುವಿನ ಒಂದು ಧ್ವನಿನ ನಾವೆಂದಿಗೂ ನಾವು ಮರಿಬಾರದು ಅನ್ಬಿಟ್ಟು ನಮ್ಗೆ ಪಾಯಿಂಟ್ ಹೇಳ್ತಾ ಇದಾರೆ ಪ್ರಿಯರೇ. ನಮ್ಮ ಗುರು ಯಾರು? ಯೇಸು ಕ್ರಿಸ್ತರು ಪ್ರಿಯರೇ. ಯೇಸು ಕ್ರಿಸ್ತರು ಹೇಳಿರುವಂತ ಒಂದು ಪಾಯಿಂಟ್ಗಳನ್ನ, ಯೇಸು ಕ್ರಿಸ್ತರು ನಮಗಾಗಿ ತಿಳಿಸ್ಕೊಟ್ಟಿರುವಂತ ಹಲವಾರು ವಿಚಾರಗಳನ್ನ ನಾವ್ ಎಂದೆಂದಿಗೂ ಮರಿದೇನೆ ನಾವು ಅವರ ಒಂದು ಬೆಂಬಲದಲ್ಲಿ ಇದ್ಕೊಂಡು, ಅವರ ಒಂದು ವಿಚಾರದಲ್ಲಿ ನಾವು ನಿಂತ್ಕೊಂಡು, ನಾವು ಒಂದು ಪವರ್ಫುಲ್ ಆಫ್ ಪ್ರೇಯರ್ ಅಲ್ಲಿ ನಾವು ಪ್ರೆಸೆನ್ಸಿವ್ ಆಗಿರ್ಬೇಕಂತೆ ಪ್ರೇಯರ್.
ಎಕ್ಸಾಂಪಲ್ ನಾವು ನೋಡ್ಬೇಕಾದ್ರೆ ಇಷ್ಟೆಲ್ಲ ಅಂಶಗಳನ್ನ ನಾವು ನೋಡಿದ್ವಿ. ಯೂದನ ಬಗ್ಗೆ ಮತ್ತೆ ಪೇತ್ರನ ಬಗ್ಗೆ. ಯೂದನ ರೀತಿಯಲ್ಲಿ ನಮ್ಮ ಒಂದು ಸಡನ್ ಡಿಸಿಷನ್ ನ ತಗೊಂಡು ಸಡನ್ ಆಗಿ ದೇವರ ಒಂದು ವಾಕ್ಯನ ಮೀರಿ ನಡೆಯೋದು ಮಾಡಬಾರ್ದು. ಪೇತ್ರನ ರೀತಿಯಲ್ಲಿ ಸಡನ್ ಆಗಿ ನಡೆದ್ರು ಕೂಡ ಮತ್ತೆ ಒಂದು ಅವಕಾಶ ಇರುತ್ತೆ, ರಿಪೆಂಡೆನ್ಸ್ ಅಂದ್ರೆ ಮತ್ತೆ ದೇವರ ಒಂದು ಕನಿಕ, ಒಂದು ತ್ರಾಣವುಳ್ಳ ಹಸ್ತಕ್ಕೆ ಬರುವಂತ ಒಂದು ವಿಶೇಷವಾದಂತ ಒಂದು ಅನುಗ್ರಹ ಇರುತ್ತೆ. ಆ ಒಂದು ಅನುಗ್ರಹನ ಉಪಯೋಗಿಸ್ಕೊಂಡು ನಾವು ಮತ್ತೆ ಬರಬೇಕು ಪ್ರಿಯರೇ. ಸೊ ಇಲ್ಲಿಗೆ ನಾವು ಈ ಒಂದು ಪಾಠನ ಕಂಪ್ಲೀಟ್ ಆಗತ್ತೆ. ಯೋಹಾನ 14ನೇ ಅಧ್ಯಾಯ, 15ನೇ ಅಧ್ಯಾಯ, 16ನೇ ಅಧ್ಯಾಯ ಮತ್ತೆ 17ನೇ ಅಧ್ಯಾಯದಲ್ಲಿ ನೀವು ಇದನ್ನೆಲ್ಲ ಓದಿ ಎಲ್ಲ ವಿಚಾರಗಳನ್ನು ಕೂಡ ಅಲ್ಲೇ ಮೂಲಭೂತವಾದಂತ ರೀತಿಯಲ್ಲಿ ನಮ್ಗೆ ವ್ಯಕ್ತಪಡಿಸಿದ್ದಾರೆ. ಇಷ್ಟೆಲ್ಲ ಅಂಶಗಳನ್ನ ತಿಳಿಸಿರುವಂತ ಒಂದು ವಿಶೇಷವಾದಂತ ಪಾಠನ ಈ ದಿನ ನಾವು ನೋಡಿದ್ವಿ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಈ ಒಂದು ಪಾಠದಲ್ಲಿ ನಾವು ನೋಡ್ಬೇಕಾದ್ರೆ ಒಂದು ಓವರ್ ಫುಲ್ ಅರ್ಥಭರಿತವಾಗಿ ನಾವು ತಿಳ್ಕೊಬೇಕಾದ್ರೆ ನೋಡಿ, ಪೇತ್ರನ ಯೇಸು ಕ್ರಿಸ್ತರು ಏನ್ ಮಾಡಿದ್ರು ಅಂತಂದ್ರೆ ಪ್ರಾರ್ಥನೆ ನೆನ್ಸಿದ್ರು. ಪ್ರೇಯರ್ಫುಲ್ ಆಗಿ ಅವನ್ನ ಎಲ್ಲಾ ಶೋಧನೆಗಳನ್ನ ಜಯಿಸೋದಕ್ಕೆ ಅವನಿಗೆ ದೇವ್ರು ಶಕ್ತಿ ಕೊಡ್ಲಿ ಅಂತ ಅಂದ್ಬಿಟ್ಟು ಯೇಸು ಕ್ರಿಸ್ತರು ಪ್ರಾರ್ಥನೆ ಮಾಡಿದ್ರು. ಅದಕ್ಕೆ ಅವನು ಜಯಶಾಲಿ ಆದ ಪ್ರಿಯರೇ. ಹಾಗೇನೆ ನಾವು ಕೂಡ ದೇವರ ಹತ್ರ ಯೋಗ್ಯರ ಕಾಣಿಸ್ಕೊಂಡ್ರೇನೆ ಖಂಡಿತವಾಗ್ಲೂ ನಮಗೆ ನಿಮಗೆ ಬರುವಂತ ಶೋಧನೆಗಳನ್ನ ಜಯಿಸೋದಿಕ್ಕೆ ಶಕ್ತಿ ಕೊಡ್ತಾರೆ ಯೇಸು ಕ್ರಿಸ್ತರು. ನಾವೇನಾದ್ರೂ ಯೂದನ ಒಂದು ಗುಂಪಿನಲ್ಲಿ ಇರುವಂತ ಸದಸ್ಯರುಗಳಾಗಿ ನಾವು ಇದ್ಬಿಟ್ರೆ ಖಂಡಿತವಾಗ್ಲೂ ದೇವ್ರು ನಮ್ಮನ್ನ ಪ್ರಾರ್ಥನೆ ನೆನ್ಸಲ್ಲ. ಯಾಕೆಂದ್ರೆ ಯೂದನ ಒಂದು ಗುಣಲಕ್ಷಣಗಳು ಆ ರೀತಿ ಇತ್ತು. ಆ ಒಂದು ಗುಣ ನಮ್ಮಲ್ಲಿ ಇರಬಾರ್ದು ಅನ್ನೋದೇ ನಮ್ಗೆಲ್ಲ ಹೇಳ್ತಾ ಇದಾರೆ. ಯೂದ ನೋಡಿ ಏನ್ ಮಾಡ್ದ, ನಾವೆಲ್ಲ ಥಿಂಕ್ ಮಾಡ್ತೀವಿ ಹಣವ ಆಸೆಯಿಂದ ಯೇಸು ಕ್ರಿಸ್ತನ ಹಿಡ್ಕೊಟ್ಬಿಟ್ಟ ಅಂತ ಅನ್ಬಿಟ್ಟೆಲ್ಲ ಹೇಳ್ತೀವಿ. ಅದೇ ಪ್ರಕಾರ ಹಣ ಅಂದ್ರೆ ಯಾವುದು? ಲೋಕದಲ್ಲಿರುವಂತ ಆಸೆ ಆಕಾಂಕ್ಷೆಗಳಿಗೆ ನಾವು ಯೇಸು ಕ್ರಿಸ್ತರನ್ನ ಬಿಟ್ಟಿ ಹೋಗ್ಬಾರ್ದು ಅಂತ ಅನ್ಬಿಟ್ಟು ನಮ್ಗೆಲ್ಲ ಹೇಳ್ತಾ ಇದಾರೆ ಪ್ರಿಯ ಸಹೋದರ ಮತ್ತು ಸಹೋದರಿ. ಪ್ರಯತ್ನ ಪಡೋಣ ಪ್ರಿಯರೇ. ಖಂಡಿತವಾಗ್ಲು ಈ ಒಂದು ಲೋಕದಲ್ಲಿ ನಾವು ಜೀವಿಸ್ಬೇಕಾದ್ರೆ ನಮ್ಗೆ ಎಲ್ಲಾ ವಿಧವಾದಂತ ಒಂದು ಶೋಧನೆಗಳು ಬರುತ್ತೆ. ಆದ್ರೆ ಆ ಒಂದು ಶೋಧನೆಗಳನ್ನ ಜಯಿಸೋದಕ್ಕೆ ದೇವ್ರ ಬಳಿ ನಾವು ಪ್ರಾರ್ಥನೆ ಪೂರ್ವಕವಾಗಿ ನಾವು ಶಕ್ತಿನ ಕೇಳ್ಕೊಂಡ್ರೆ ಖಂಡಿತವಾಗ್ಲೂ ಯೇಸು ಕ್ರಿಸ್ತರು ನಮ್ಗೆಲ್ಲ ದಯ ಪಾಲಿಸ್ತಾರೆ ಪ್ರಿಯರೇ. ಏನಕ್ಕಂದ್ರೆ ಅವರೇ ಜಯಿಸಿರ್ಬೇಕಾದ್ರೆ ಈ ಒಂದು ಶೋಧನೆನ ನೀವು ಕೂಡ ಜಯಿಸಿ ಧೈರ್ಯವಾಗಿ ಇರಬಹುದು ಅನ್ಬೋದು ನಮ್ಗೆ ಹೇಳ್ತಾ ಇದಾರೆ. ಹಾಗೇನೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಸೊ ನಾವು ಈ ಒಂದು ಪಾಸ್ ಓವರ್ ಅಂದ್ರೆ ಏನು, ಯೇಸು ಕ್ರಿಸ್ತರ ಒಂದು ಮೇಜಿಗೆ ನಾವೆಲ್ಲ ಹೋಗ್ತಾ ಇದೀವಿ. ಈಗಿರ್ಬೇಕಾದ್ರೆ ನಾವು ಮನಪೂರ್ವಕವಾಗಿ ಆತ್ಮೀಕವಾಗಿಯೂ ಒಂದು ಶಾರೀರಿಕವಾಗಿಯೂ ಶುದ್ಧತೆಯಿಂದ ಇಟ್ಕೊಂಡು ದೇವರ ಒಂದು ಮಾತುಗಳನ್ನ ಜ್ಞಾಪಕದಲ್ಲಿ ಇಟ್ಕೊಂಡು ಈ ಒಂದು ಲೋಕನ ತ್ಯಜಿಸಿ ಕ್ರಿಸ್ತನಿಗಾಗಿ ನಾವು ನಿಂತ್ಕೊಳ್ಳೋದಕ್ಕೆ ಪ್ರಯಾಸ ಪಡೋಣ. ಸೊ ಈ ಒಂದು ಪ್ರಾರ್ಥನೆ ಹೇಗಿರ್ಬೇಕು ಅಂತಂದ್ರೆ ನಿಮ್ಮೆಲ್ಲರ ಪ್ರಾರ್ಥನೆ ದೇವರ ಒಂದು ಮೆಚ್ಚುಗೆಗೆ ಯೋಗ್ಯರಾಗಿರುವಂತ ಒಂದು ಪ್ರಾರ್ಥನೆಗಳನ್ನ ನಾವು ಮಾಡ್ಬೇಕು. ದೇವ್ರೆ, ನಾವು ಯಾವ ರೀತಿ ಪ್ರಾರ್ಥನೆ ರಿಕ್ವೆಸ್ಟ್ ಕೇಳ್ಕೊಬೇಕು ದೇವ್ರ ಹತ್ರ. ದೇವ್ರೆ, ನಾನು ಕಳೆದ ವರ್ಷ ನಾನು ಈ ಎಲ್ಲಾ ಒಂದು ಡಿಸಿಷನ್ಸ್ ನಾನು ತಗೊಂಡಿದ್ದೆ, ಈ ರೀತಿ ನಾನು ನೆರವೇರ್ತೀನಿ, ಈ ರೀತಿ ನಾನು ಮಾಡ್ತೀನಿ ಅನ್ಬಿಟ್ಟು ನಾನು ಒಡಂಬಡಿಕೆಗಳನ್ನ ನಿಮ್ಮೊಟ್ಟಿಗೆ ಮಾಡ್ಕೊಂಡಿದ್ದೆ. ಆದಷ್ಟು ಮಾಡಿದೀನಿ, ಕೆಲವೊಂದು ಬಿಟ್ಟಿದೀನಿ. ಇದನ್ನ ಮತ್ತೆ ಫುಲ್ಫಿಲ್ ಮಾಡೋದಕ್ಕೆ ನನ್ಗೆ ಶಕ್ತಿನ ಕೊಡಿ, ಮತ್ತೆ ಮಾಡೋದಕ್ಕೆ ಸಾಮರ್ಥ್ಯನ ಕೊಡಿ ಅಂತ ಅನ್ಬಿಟ್ಟು ನಾವು ಕೇಳ್ಕೊಂಡು ಆ ಒಂದು ಪ್ರಭುರಾತ್ರಿ ಭೋಜನಕ್ಕೆ ನಾವು ಪಾಲ್ದಾರಾಗ್ಬೇಕು ಪ್ರಿಯರೇ. ಆ ಒಂದು ಪ್ರಭುರಾತ್ರಿ ಭೋಜನ ನಾವು ಪಾಲನೆ ಮಾಡ್ಬೇಕಾದ್ರೆ ಖಂಡಿತವಾಗ್ಲೂ ದೇವರು ನಮ್ಮನ್ನ ಆಶೀರ್ವದಿಸ್ತಾರೆ. ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರು ಹೇಳಿದ್ದಾರೆ, ಈ ಒಂದು ರೊಟ್ಟಿ ಮತ್ತೆ ದ್ರಾಕ್ಷಾರಸನ ನಾನು ನಿಮ್ಮೊಟ್ಟಿಗೆನೆ ಸೇವನೆ ಮಾಡೋದು ಅನ್ಬಿಟ್ಟು. ಸೊ ಆಗಿರ್ಬೇಕಾದ್ರೆ ನಾವೆಲ್ರೂ ಕೂಡ ಒಮ್ಮನಸ್ಸಿನಿಂದ ಐಕ್ಯವಾಗಿ ನಿಂತ್ಕೊಂಡು ಯಾವ ಪ್ರಾಂತ್ಯದಲ್ಲಿ ಯಾರ್ಯಾರು ಇದೀರಾ, ಎಲ್ಲೆಲ್ಲಿ ಒಂದು ಪ್ರಭುರಾತ್ರಿ ಭೋಜನನ ನಮ್ಮ ಹಿರಿಯರು ಆಯೋಜಿಸಿದಾರೋ ಅಲ್ಲೆಲ್ಲ ಕೂಡ ಒಟ್ಟಾಗಿ ಸೇರಿ ನಾವು ಏನು ಮಾಡೋಣ ಅಂತಂದ್ರೆ ಆ ಒಂದು ವಿಜ್ಞಾಪನೆಯಿಂದ ಒಂದು ವಿಶೇಷವಾದಂತ ಭಯಭಕ್ತಿ ಉಳ್ಳವರಾಗಿತ್ಕೊಂಡು ಆ ದಿನ ನಾವು ದೇವ್ರಿಗೆ ಮೆಚ್ಚುಗೆಯಾಗಿಡೋಣ ಪ್ರಿಯರೇ. ಆ ದಿನ ಇನ್ನು ಹೆಚ್ಚಾದಂತ ಶೋಧನೆ ಬರ್ಬೋದು. ಆ ದಿನದಲ್ಲಿ ಶೋಧನೆ ಬರುವಂತ ಒಂದು ಸಿಚುವೇಶನ್ಸ್ ಗಳೆಲ್ಲ ಇರುತ್ತಲ್ಲ, ಅದಕ್ಕೆಲ್ಲ ರಜಾ ತಗೋಬಿಡಿ. ಎಕ್ಸಾಂಪಲ್ ನಮ್ಮ ಕೆಲ್ಸದಲ್ಲೇ ಆಗ್ಲಿ, ನಮ್ಮ ಬೇರೆ ಒಂದು ಒತ್ತಡಗಳೇ ಆಗ್ಲಿ, ಅದನ್ನೆಲ್ಲ ಅದರಿಂದ ಹೊರಗಡೆ ಬಂದು ಆ ಒಂದು ದಿನ
ಆ ಒಂದು 11ನೇ ತಾರೀಕಿಗೆ ನಾವು ಎಲ್ರೂ ಕೂಡ ಒಮ್ಮನಸ್ಸಿನಿಂದ ಪ್ರಭುರಾತ್ರಿ ಭೋಜನ ಶುಕ್ರವಾರ ಆಚರಣೆ ಮಾಡುವಂತರಾಗಿರೋಣ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಸೊ ಆ ರೀತಿ ಮಾಡೋದ್ರಿಂದ ನಮ್ಗೆ ಏನಾಗುತ್ತೆ ಅಂತಂದ್ರೆ ಖಂಡಿತವಾಗ್ಲೂ ನಾವು ದೇವರಿಗೆ ಯೋಗ್ಯರಾಗಿ ಕಾಣಲ್ಪಡ್ತೀವಿ, ದೇವರಿಗೆ ಮೆಚ್ಚಿಯಾಗಿ ಇರ್ತೀವಿ. ಈ ರೀತಿ ಇರೋದ್ರಿಂದ ನಮ್ಗೆ ಖಂಡಿತವಾಗ್ಲೂ ದೇವರು ಆಶೀರ್ವದಿಸ್ತಾರೆ, ಬಲಪಡಿಸ್ತಾರೆ. ಸೊ ದೇವ್ರ ಈ ವಾಕ್ಯಗಳನ್ನ ನಿಮ್ನೆಲ್ಲರಿಗೂ ಕೂಡ ಆಶೀರ್ವದಿಸ್ಲಿ. ಯಾರಿಗಾದ್ರೂ ಏನೋ ಡೌಟ್ ಇದೆಯಾ ಇವತ್ತಿನ ಒಂದು ಪಾಠದಲ್ಲಿ? ಸೊ ಲಾಸ್ಟ್ ವೀಕ್ ಮತ್ತೆ ಈ ವೀಕ್ ನಡೆದಿರುವಂತ ಒಂದು ಪಾಠದಲ್ಲಿ ಏನಾದ್ರೂ ಡೌಟ್ ಇದೆಯಾ? ಇಲ್ಲ ಪ್ರಭುರಾತ್ರಿ ಭೋಜನದ ಬಗ್ಗೆ ಏನಾದ್ರೂ ಡೌಟ್ ಇದ್ರೆ ಒಂದು 5 minutes ನಾವು ಡಿಸ್ಕಷನ್ ಮಾಡೋಣ. ಯಾರಿಗಾದ್ರೂ ಏನೋ ಡೌಟ್ಸ್ ಇದೆಯಾ ಪ್ರಭುರಾತ್ರಿ ಭೋಜನದ ಬಗ್ಗೆ? ಯಾರಿಗೂ ಡೌಟ್ಸ್ ಇಲ್ವಾ? ಏನ್ ಡೌಟ್ಸ್ ಇಲ್ಲ ಬ್ರದರ್, ತೊಂದ್ರೆ ಇಲ್ಲ. ಓಕೆ, ಸೊ ವೆರಿ ಗುಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಎಲ್ಲರಿಗೂ ಕೂಡ ನಾವು ಪ್ರಾರ್ಥನೆ ನೆಲೆಸ್ತೀವಿ. ದೇವ್ರು ಖಂಡಿತವಾಗ್ಲೂ ನಿಮ್ನೆಲ್ಲರನ್ನು ಕೂಡ ಆಶೀರ್ವದಿಸ್ಲಿ. ಯಾರು ಕೂಡ ಮಿಸ್ ಮಾಡ್ಬೇಡಿ ಪ್ರಭುರಾತ್ರಿ ಭೋಜನನ. ಎಲ್ರೂ ಕೂಡ ಆ ಒಂದು ದಿನ, ಆ ಒಂದು ಸಂಜೆ ವೇಳೆಯಲ್ಲಿ, ಆ ಒಂದು ಸಂದರ್ಭದಲ್ಲಿ ಪ್ರಾರ್ಥನೆ ಪೂರ್ವಕವಾಗಿ ಪ್ರಭುರಾತ್ರಿ ಭೋಜನನ ಆಚರಣೆ ಮಾಡಿ. ಒಂದೊಳ್ಳೆ ಪಾಠನ ಇರುತ್ತೆ, ಆ ಪಾಠನ ಕೇಳಿ ಅದಾದ ನಂತರ ಆ ಒಂದು ಪ್ರಾರ್ಥನೆ ಪೂರ್ವಕವಾಗಿ ರೊಟ್ಟಿ ಮತ್ತೆ ದ್ರಾಕ್ಷಾರಸನ ಸೇವನೆ ಮಾಡಿದ ನಂತರ ನೀವೆಲ್ರೂ ಕೂಡ ಆ ಒಂದು ಹೊಸ ಒಡಂಬಡಿಕೆಗೆ ಬದ್ಧರಾಗಿರ್ತೀರ. ಆ ಒಂದು ಸಂದರ್ಭದಲ್ಲಿ ನೀವು ನಿರ್ಧಾರಗಳನ್ನ ತಗೊಳ್ಳಿ. ದೇವರಿಗೆ ಇಂಥ ಒಂದು ಕರ್ತವ್ಯಗಳನ್ನ ಮಾಡ್ತೀನಿ, ಇಂಥ ಒಂದು ನನ್ನ ಬಲಹೀನತೆಯಿಂದ ನಾನು ಹೊರಗಡೆ ಬರ್ತೀನಿ ಅಂತ ಅನ್ಬಿಟ್ಟೆಲ್ಲ ಕೇಳ್ಕೊಳ್ಳಿ. ಖಂಡಿತವಾಗ್ಲೂ ದೇವರು ಆ ಒಂದು ಸಂದರ್ಭದಲ್ಲಿ ನಿಮ್ಗೆ ಸಹಾಯನ ಮಾಡೇ ಮಾಡ್ತಾರೆ. ಏನಕ್ಕಂತಂದ್ರೆ ನಾವು ಕೇಳಿದ್ರೇನೆ ದೇವರು ಕೊಡುವಂಥದ್ದು. ಸೊ ಇದು ನಮ್ಗೆ ಬೈಬಲ್ ಅಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ರು. ಕೇಳಿಕೊಳ್ಳ್ರಿ ನಿಮ್ಗೆ ದೊರಕುವುದು, ಹುಡುಕಿರಿ ನಿಮ್ಗೆ ಸಿಕ್ಕುವುದು, ತಟ್ಟಿರಿ ನಿಮ್ಗೆ ತೆರೆಯುವುದು ಅಂತ ಹೇಳ್ಬೇಕಾದ್ರೆ ನಾವು ಕೇಳ್ಕೊಳ್ಳೇಬೇಕು ಪ್ರಿಯರೇ. ಆಗ್ಲೇ ನಮ್ಗೆ ಸಿಗೋದು ಪ್ರಿಯರೇ. ತಟ್ಟಿದ್ರೇನೆ ನಮ್ಗೆ ತೆರೆಯೋದು. ಅಂದ್ರೆ ನಮ್ಮ ಮನ ಮಾತುಗಳನ್ನ ನಾವು ತಟ್ಟಿ ನಾವು ದೇವ್ರ ಬಳಿ ಕೇಳ್ಕೊಂಡ್ರೆ ಖಂಡಿತವಾಗ್ಲೂ ಆ ಒಂದು ಸಂದರ್ಭದಲ್ಲಿ ಸಿಗುತ್ತೆ. ಸೊ ಏನ್ ಅವತ್ತೇ ಸ್ಪೆಷಲ್ ಅಂತಲ್ಲ ರೀ, ಪ್ರತಿದಿನನೂ ಕೂಡ ನಾವು ಏನೇ ಕೇಳ್ಕೊಂಡ್ರು ಅದು ದೇವರ ಒಂದು ಯೋಜನೆಗೆ ಬದ್ಧವಾಗಿತ್ತು ಅಂತಂದ್ರೆ ದೇವ್ರು ಖಂಡಿತವಾಗ್ಲೂ ದಯ ಪಾಲಿಸ್ತಾರೆ. ಅದು ದೇವ್ರ ಯೋಜನೆಗೆ ಅಬದ್ಧವಾಗಿತ್ತು ಅಂತಂದ್ರೆ ದೇವ್ರು ಅದನ್ನ ಸ್ಟಾಪ್ ಮಾಡ್ತಾರೆ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ಸೊ ಎಕ್ಸಾಂಪಲ್ ನಾವು ನೋಡ್ಬೇಕಾದ್ರೆ ಯೇಸು ಕ್ರಿಸ್ತರು ಯಾವ ರೀತಿ ಅವ್ರ ಜೀವನನ ದೇವ್ರಿಗಾಗಿ ಸಮರ್ಪಣೆ ಮಾಡಿದ್ರು, ಆ ರೀತಿ ನಾವೆಲ್ಲರೂ ಕೂಡ ಸಮರ್ಪಣೆ ಜೀವಿತನ ನಾವು ನಡೆಸೋದಕ್ಕೆ ಯೋಗ್ಯರಾಗಿ ನಡ್ಕೊಳ್ಳೋಣ. ಸೊ ದೇವ್ರ ವಾಕ್ಯಗಳನ್ನೆಲ್ಲಾನು ಆಶೀರ್ವದಿಸ್ಲಿ. ಸೊ ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ದಿಸ್ ಪಾಸ್ ಓವರ್. ಕೊನೆ ಒಂದು ಪ್ರಾರ್ಥನೆಯನ್ನ ಮಾಡಿ ಈ ಒಂದು ವಿಶೇಷವಾದಂತ ಕೂಟನ ನಾವು ಮುಕ್ತಾಯಗೊಳಿಸುವಂತರಾಗಿರೋಣ. ಮುಂದಿನ ವಾರ ಒಂದು ವಿಶೇಷವಾದಂತ ಒಂದು ಪಾಸ್ ಓವರ್ ಪಾಠ ಇರುತ್ತೆ. ದಯವಿಟ್ಟು ಎಲ್ರೂ ಕೂಡ ಅಟೆಂಡ್ ಆಗಿ. ಈ ಒಂದು ಪಾಸ್ ಓವರ್ ಬರೋವರ್ಗುನು ಕೂಡ ಪಾಸ್ ಓವರ್ ಸಂಬಂಧಪಟ್ಟಂತ ಒಂದು ವಿಶೇಷವಾದಂತ ಪಾಠಗಳು ನಡೆಯುತ್ತೆ. ನಾಳೆನೂ ಕೂಡ ಇರುತ್ತೆ. ಪ್ರತಿಯೊಂದು ಪಾಠದಲ್ಲೂ ಕೂಡ ಕೆಲವೊಂದು ಗುಣಗಳ ಬಗ್ಗೆ ನಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ಕೆಲವೊಂದು ಕ್ಯಾರೆಕ್ಟರ್ಗಳ ಬಗ್ಗೆ ನಮ್ಗೆ ಡಿಸ್ಕ್ರೈಬ್ ಕೊಡ್ತಾರೆ. ಇದನ್ನೆಲ್ಲ ನಾವು ತಿಳ್ಕೊಳ್ಳುವಂತವ್ರಾಗಿರೋಣ. ಕೊನೆಯ ಪ್ರಾರ್ಥನೆಯನ್ನ ನಮ್ಮ ಸಹೋದರಾದಂತ ಮೋಹನ್ ರಾಜ್ ಬ್ರದರ್ ಮಾಡ್ಬೇಕಾಗಿ ಕೇಳ್ಕೊಳ್ತೇನೆ. ಮೋಹನ್ ರಾಜ್ ಬ್ರದರ್ ಒಂದು ಎಂಡಿಂಗ್ ಪ್ರೇಯರ್ ಮಾಡ್ತೀರಾ? ಬ್ರದರ್ ಅವ್ರು ಹೊರಗಡೆ ಇದ್ದಾರೆ, ನಾನ್ ಜಾಯ್ನ್ ಆಗಿದ್ದೀನಿ. ಅವ್ರ ಮಗಳು ಮಾತಾಡ್ತಾ ಇರೋದು. ಓಕೆ 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 ಸಿಸ್ಟರ್. ಒಂದು ಎಂಡಿಂಗ್ ಪ್ರೇಯರ್ನ ನಮ್ಮ ಸಹೋದರಾದಂತ ರವಿ ಬ್ರದರ್ ಮಾಡ್ಬೇಕಾಗಿ ಕೇಳ್ಕೊಳ್ತೇನೆ. ಓಕೆ ಬ್ರದರ್, ಮಾಡ್ತೀನಿ ಬ್ರದರ್. ಕೇಳಿಸ್ತಾ ಇದೆ ಬ್ರದರ್, ಮಾಡಿ. ಓಕೆ, ಥ್ಯಾಂಕ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು 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 ಮಹೋನ್ನತನು ಸರ್ವಶಕ್ತನು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಆತನು ಆಗಿರುವ ನಮ್ಮ ಎಲ್ಲರ ಪ್ರೀತಿಯ ಪರಲೋಕದ ತಂದೆಯ ಹೋದೇವ್ರೆ, ಮತ್ತೊಂದು ವಾರ್ತೆ ನಿನ್ನ ಪರಿಶುದ್ಧ ಪಾದಕ್ಕೆ ನಾವೆಲ್ಲರೂ ಕೂಡ ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ. ತಂದೆಯ ದೇವರೇ, ಪಾಪಿಗಳಾದ ನಮ್ಮೆಲ್ಲರನ್ನು ಕೂಡ ಈ ಸಂಜೆ ವೇಳೆಯಲ್ಲಿ ನೆನಪು ಮಾಡಿಕೊಂಡು ಸ್ವಲ್ಪ ಸಮಯ ನಿಮ್ಮ ಸನ್ನಿಧಾನದಲ್ಲಿ ಕುಳಿತು ನಿಮ್ಮ ಅಮೂಲ್ಯ ವಾಕ್ಯಗಳನ್ನ ಸೋದರ ಮುಖಾಂತರ ಕೇಳಿಸಿಕೊಳ್ಳುವಂತ ನಿಮ್ಮ ಮಹಾಕೃಪೆಯನ್ನ ನಮ್ಮೆಲ್ಲರಿಗೂ ಕೂಡ ದಯಪಾಲಿಸಿದಿರಿ ದೇವರೇ. ಅದಕ್ಕಾಗಿ ಸ್ತೋತ್ರ. ಪಾಪಿಗಳು, ದುಷ್ಟರು, ದ್ರೋಹಿಗಳು, ಮನುಷ್ಯರಾದಂತ ನಮ್ಮನ್ನ ಪಾಪದಿಂದ ಪ್ರತ್ಯೇಕಿಸಿ, ಈ ಲೋಕದಿಂದ ಪ್ರತ್ಯೇಕಿಸಿ
ತಂದೆ ಆದರೆ ಮುಂದೆ ಬರುವಂತ ಒಳ್ಳೆಯ ದಿನಗಳಿಗೆ ಬೇರೆ ನಮ್ಮನ್ನು ಕರೆದುಕೊಂಡು ಹೋಗ್ತಿರುವುದಕ್ಕಾಗಿ ದೇವರೇ ನಿಮಗೆ ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ. ತಂದೆ ದೇವರೇ ಸಹೋದರ ಮುಖಾಂತರವಾಗಿ ಈ ದಿನ ಒಳ್ಳೆ ವಾಕ್ಯಗಳನ್ನ ಕೇಳುವಂತೆ ಕೃಪೆ ಕೊಟ್ಟಿದ್ರಿ. ಕಲಿಸಿಕೊಟ್ಟಂತ ಸಹೋದರನು ಕೂಡ ಅವ್ರ ಕುಟುಂಬವನ್ನು ಕೂಡ ವಿಶೇಷವಾಗಿ ಆಶೀರ್ವದಿಸ್ರಿ. ಮುಂದೆ ಬರುವಂತ ವಾರಗಳಲ್ಲಿ ಕೂಡ ದೇವರೇ ಮೆಮೋರಿಯಲ್ ಮೆಡಿಟೇಷನ್ ಈ ಒಂದು ವಿಷಯದ ಬಗ್ಗೆ ದೇವರೇ ಅಪ್ಪ ಅವ್ರನ್ನು ಕೂಡ ವಿಶೇಷವಾಗಿ ನಿಮ್ಮ ಪವಿತ್ರಾತ್ಮ ಶಕ್ತಿಯನ್ನು ಕೊಟ್ಟು ನಡೆಸಿ ಬಲಪಡಿಸಿ ಕೇಳಿಸಿಕೊಳ್ಳುವಂತ ನಮ್ಮೆಲ್ಲರನ್ನು ಕೂಡ ಇನ್ನೂ ಹೆಚ್ಚಾಗಿ ಆಶೀರ್ವಾದ ಮಾಡಿದ್ದೇವೆ. ನಾವು ನಿಮ್ಮ ಪ್ರೀತಿಯ ಮಕ್ಕಳಾಗಿ ಕ್ರಿಸ್ತನ ಸಹೋದರರಾಗಿ ಅಪ್ಪ ಮುಂದೆ ಬರುವಂತ ಒಂದು ಪಾಸವರ್ನಲ್ಲಿ ಕೂಡ ದೇವರೇ ನಾವು ಭಯಭಕ್ತಿ ಉಳ್ಳವರಾಗಿ ಒಳ್ಳೆ ತೀರ್ಮಾನಗಳು ತೆಗೆದುಕೊಂಡು ಅಪ್ಪ ಅಶುದ್ಧರಾಗಿ ನಾವು ಜೀವಿಸಲಿಕ್ಕೆ ನಮ್ಮೆಲ್ಲರನ್ನು ಕೂಡ ಬಲಪಡಿಸಿ ನಡೆಸ್ರಿ. ಈ ಒಂದು ಕೂಟಕ್ಕೆ ಬಂದಿರುವಂತ ಮತ್ತು ಬರೆದಿರುವಂತ ಎಲ್ಲರನ್ನು ಕೂಡ ವಿಶೇಷವಾಗಿ ಆಶೀರ್ವಾದ ಮಾಡ್ರಿ. ಅನಾರೋಗ್ಯದಲ್ಲಿರುವಂತ ಸಹೋದರಿಗಳನ್ನು ಕೂಡ ವಿಶೇಷವಾಗಿ ಬಲಪಡಿಸಿ ನಡೆಸ್ರಿ. ಎಲ್ಲಾ ಕೊರತೆಗಳ ಮೇಲೆ ನಿಮ್ಮ ಬಲಹೀನತೆಗಳ ಮೇಲೆ ದೇವರೇ ನಿಮ್ಮ ಹಸ್ತವನ್ನಿಟ್ಟು ಎಲ್ಲರನ್ನು ಕೂಡ ಆಶೀರ್ವಾದ ಮಾಡಿ ಬೇಡಿಕೊಳ್ಳುತ್ತಾ ಈ ಕೂಟದ ಆರಂಭದ ಹಿಡಿದು ಅಂತ್ಯದವರೆಗೂ ದೇವರೇ ಯಾವುದು ಅಡೆತಡೆ ಇಲ್ಲದೆ ಎಲ್ಲರನ್ನು ಉಪಯೋಗಿಸಿ ನಡೆಸಿಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತೆ ಸಲ್ಲಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನ ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮೆಲ್ಲರ ಕರ್ತನು ನಮ್ಮೆಲ್ಲರ ರಕ್ಷಕನು ವಿಮೋಚಕನು ಒಡೆಯನು ಆಗಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇಲೆ ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್. ನಮಸ್ತೆ 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 ರೀ, ಬ್ರದರ್. ನಮಸ್ತೆ ಎಲ್ಲಾರ್ಗಿ ನಮಸ್ತೆ. ಥ್ಯಾಂಕ್ ಯು ಬ್ರದರ್. ಎಲ್ಲಾರ್ಗಿ ನಮಸ್ತೆ. ನಮಸ್ತೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಥ್ಯಾಂಕ್ ಯು. ನಮಸ್ತೆ ಎಲ್ಲ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ನರೇಶ್. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಬ್ರದರ್ಸ್.